ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಬನ್ನಿ ಸ್ನೇಹಿತರಿಗೆ, 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಈ ಲೆಸನ್ ಸೆಕೆಂಡ್ ಎಪಿಸೋಡ್ ಅನ್ನು ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಕಂಪ್ಲೀಟ್ ಆಗಿ ಈ ಲೆಸನ್ ಫಸ್ಟ್ ಎಕ್ಸರ್ಸೈಸ್ ನಲ್ಲಿರುವಂತಹ ಎಲ್ಲಾ ಕ್ವಶನ್ಸ್ ಅನ್ನು ಸಹ ನಾವು ಸಾಲ್ವ್ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದಂತೆ ಇವತ್ತಿನ ಎಪಿಸೋಡಿನ ಮೊದಲನೇ ಕ್ವಶನ್ ಅನ್ನು ನಾವು ಶುರು ಮಾಡೋಣ. ಸ್ನೇಹಿತರೆ, ಮೊದಲ ಕ್ವಶನ್ ಏನ್ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ ಟ್ರಯಾಂಗಲ್ ABC, ರೈಟ್ ಆಂಗಲ್ at B, AB is equal to 24 cm, BC is equal to 7 cm. Determine sin A cos A. Second sub question, sin C cos C. ಸ್ನೇಹಿತರೆ, ನಾವು ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ, ಈ ಕ್ವಶನ್ ನಲ್ಲಿ ರೈಟ್ ಆಂಗಲ್ ಅಟ್ ಬಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಟ್ರಯಾಂಗಲ್ ಅನ್ನು ನಾವು ಡ್ರಾ ಮಾಡ್ಕೊಂತೀವಿ. ಈ ಟ್ರಯಾಂಗಲ್ ನಲ್ಲಿ ಬಿ ಆಂಗಲ್ ಏನಿದೆ ಇಲ್ಲಿ 90 ಡಿಗ್ರಿ ಇದೆ. ಹಾಗಾಗಿ ಇಲ್ಲಿ ನಾನು 90 ಡಿಗ್ರಿಯನ್ನ ಮಾರ್ಕ್ ಮಾಡಿದ್ದೀನಿ. ಈಗ ಎ ಬಿ ಎಷ್ಟು 24 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ನೋಡಿ. ಎ ಬಿ 24 ಸೆಂಟಿಮೀಟರ್ ಮತ್ತು ಬಿ ಸಿ 7 ಸೆಂಟಿಮೀಟರ್. ಬಿ ಇಂದ ಸಿ ಗೆ 7 ಸೆಂಟಿಮೀಟರ್. ಈ ರೀತಿ ನಾವು ಒಂದು ರಫ್ ಆಗಿರುವಂತಹ ರೈಟ್ ಟ್ರಯಾಂಗಲ್ ನ ಡಯಾಗ್ರಾಮ್ ಅನ್ನು ಕಂಡು ಯಾವ ಸೈಡ್ ಅನ್ನ ಅವರು ಕೊಟ್ಟಿದ್ದಾರೆ ಅಂದ್ರೆ ಸೈಡಿನ ಮೆಜರ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದನ್ನು ಬರೀಬೇಕು. ಅರ್ಥ ಸ್ನೇಹಿತರೆ, ಇಷ್ಟು ಬರೆದ ನಂತರ ನೀವು ಹಿಂದಿನ ಎಪಿಸೋಡ್ ಅನ್ನ ನೋಡಿರ್ತೀರಿ. ಹಿಂದಿನ ಎಪಿಸೋಡ್ ನಲ್ಲಿ ನಾನು ಯಾವ ರೀತಿ ಸೈಡ್ ಗಳನ್ನ ಕನ್ಸಿಡರ್ ಮಾಡಬೇಕು, ಜೊತೆಗೆ ಯಾವ ರೀತಿ ರೇಷಿಯೋಗಳನ್ನು ಅಪ್ಲೈ ಮಾಡ್ಬೇಕಂತ ಹೇಳಿದ್ದೀನಿ. ನೋಡಿಲ್ಲ ಅಂದ್ರೆ ದಯವಿಟ್ಟು ಫಸ್ಟ್ ಎಪಿಸೋಡ್ ಅನ್ನು ನೋಡ್ಕೊಂಡು ಬನ್ನಿ. ಓಕೆ, ಈಗ ಈ ಮೂರು ಸೈಡ್ ಗಳ ಮೆಜರ್ಮೆಂಟ್ ನಮಗೆ ಗೊತ್ತಾಗಬೇಕು. ರೈಟ್ ಆಂಗಲ್ ಟ್ರಯಾಂಗಲ್ ಅಂದಾಗ ಎರಡು ಸೈಡಿನ ಮೆಜರ್ಮೆಂಟ್ ಗೊತ್ತಿದೆ ಅಂದ್ರೆ ಮೂರನೇ ಸೈಡಿನ ಮೆಜರ್ಮೆಂಟ್ ನಮಗೆ ಗೊತ್ತಾಗುತ್ತೆ. ಪೈಥಾಗೋರಸ್ ಥಿಯರಮ್ ಅನ್ನು ಅಪ್ಲೈ ಮಾಡಿ. ಇಷ್ಟು ಸಿಂಪಲ್ ನೀವು ಅಪ್ಲೈ ಮಾಡಿಬಿಟ್ರೆ ನಂತರ ಅವ್ರು ಕೇಳಿರುವಂತಹ ಸೈನ್ ಎ ಮತ್ತು ಕಾಸ್ ಎ ರೇಷಿಯೋ ಏನು ಅಂತ ನೆನಪು ಮಾಡ್ಕೊಂತೀರಿ, ಬರೀತೀರಿ. ಜೊತೆಗೆ ಸೈನ್ ಸಿ ಮತ್ತು ಕಾಸ್ ಸಿ ಇದರ ರೇಷಿಯೋ ಏನು ಅಂತ ಬರೀತೀರಿ ಅಷ್ಟೇ. ಬರೀತೀರಿ. ಮೊದಲಿಗೆ ನಾವು ಏನ್ ಮಾಡೋಣ, ಇಲ್ಲಿ ಕೊಟ್ಟಿರೋದೇನೋ ಇನ್ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದನ್ನೇ ನಾನು ಇಲ್ಲಿ ಗಿವನ್ ಡೇಟಾ ಬರೆದಿದ್ದೀನಿ. ಆದ್ರೆ ಇದನ್ನೆಲ್ಲ ನೀವು ಬರೀಬೇಕಂತ ಏನಿಲ್ಲ, ಅದ್ರ ಸಿಸ್ಟಮೆಟಿಕ್ ಆಗಿರಲಿ ಅಂತ ಅಷ್ಟ ಬರ್ತಿರೋದು. ಜೊತೆಗೆ ಏನ್ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾನು ಇಲ್ಲಿ ಗಿವನ್ ನಲ್ಲಿ ಬರೆದಿದ್ದೀನಿ. ನಂತರ ನಮಗೆ ಬೇಕಾಗಿರೋದೇನು, ಎ ಸಿ ಅನ್ನು ಫೈಂಡ್ ಔಟ್ ಮಾಡೋದು. ಹಾಗಾಗಿ ಬೈ ಪಿ ಟಿ ಅಂದ್ರೆ ಬೈ ಪೈಥಾಗೋರಸ್ ಥಿಯರಮ್ ವಿ ಗೆಟ್ ಎ ಸಿ ಸ್ಕ್ವೇರ್ ಅಂದ್ರೆ ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಅಥವಾ ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಹಾಗಾಗಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈಗ ಎ ಸಿ ಸ್ಕ್ವೇರ್ ನಮಗೆ ಗೊತ್ತಿಲ್ಲ, ಇದನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಗೊತ್ತಿಲ್ಲ ಸ್ಕ್ವೇರ್ ಇಸ್ ಈಕ್ವಲ್ ಟು ಗೊತ್ತಿದೆ ಸ್ಕ್ವೇರ್. ಏನು, ಎ ಬಿ ಸ್ಕ್ವೇರ್ ಅಂದ್ರೆ 24 ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್. ಈಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಸ್ಕ್ವೇರ್ ಅಂದ್ರೆ 576 ಆಗುತ್ತೆ. ಜೊತೆಗೆ 7 ಸ್ಕ್ವೇರ್ ಅಂದ್ರೆ 7 7 49. ನಂತರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 576 ಗೆ 49 ಆಡ್ ಮಾಡಿದ್ರೆ 625 ಬರುತ್ತೆ. ಆದ್ರೆ ಇದು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 625. ಆದ್ರೆ ನಮಗೆ ಬೇಕಾಗಿರೋದು ಎ ಸಿ. ಹಾಗಾಗಿ ಎರಡು ರೀತಿ ಇದನ್ನ ಸಾಲ್ವ್ ಮಾಡ್ತಾರೆ. ಒಂದನೇದು ಏನಂದ್ರೆ, ಈ ಕಡೆಗೂ ರೂಟ್ ಹಾಕಿದ್ರು, ಈ ಕಡೆಗೂ ರೂಟ್ ಹಾಕಿದ್ವಿ. ಅವಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಎ ಸಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ 625 ಬಂತು. 625 ಇದು ಯಾವ್ದರ ಸ್ಕ್ವೇರ್, 25 ನ ಸ್ಕ್ವೇರ್ ಅಂದ್ರೆ 625. ಇದರ ರೂಟ್ ಎಷ್ಟು, 25. ರೂಟ್ ತೆಗಿಬೇಕಂದ್ರೆ ಇದನ್ನ ನಾವು 25 ಸ್ಕ್ವೇರ್ ಅಂತ ಅನ್ಕೊಂತೀವಿ. ಅವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಅಥವಾ ಡೈರೆಕ್ಟ್ ಆಗಿ 625 ನ ರೂಟ್ ಎಷ್ಟು, 25. ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು 25. ಅಥವಾ ಡೈರೆಕ್ಟ್ ಆಗಿ ಸ್ಕ್ವೇರ್ ಇದೆಯಲ್ಲ, ಇದನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ರೂಟ್ ಆಗುತ್ತೆ ಅಂತಾನು ಹೇಳ್ತಾರೆ. ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ 625 ಇಸ್ ಈಕ್ವಲ್ ಟು 25 ಅಂದ್ರೆ ನಮಗೆ ಇಲ್ಲಿಯ ವ್ಯಾಲ್ಯೂ ಸಿಕ್ತು. ಎಷ್ಟು, ಎ ಸಿ ಅಂದ್ರೆ 25 ಸಿಕ್ತು. ಇಷ್ಟು ನಮಗೆ ಸಿಕ್ತು ಅಂದ್ರೆ ನಾವು ಡೈರೆಕ್ಟ್ ಆಗಿ ಇಲ್ಲಿರುವಂತಹ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಮೊದಲನೇದಾಗಿ ಏನ್ ಹೇಳಿದರೆ, ಸೈನ್ ಎ ಮತ್ತು ಕಾಸ್ ಎ. ಸ್ನೇಹಿತರೆ, ಈಗ ಸೈನ್ ಎ ಮತ್ತು ಕಾಸ್ ಎ ಅಂದ್ರೆ ಏನು, ಅದರ ರೇಷಿಯೋ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೀವು ಮುಖ್ಯವಾಗಿ ನೆನಪು ಮಾಡ್ಕೊಳ್ಬೇಕಾಗಿರೋದೇನು, ಪುಟ್ಟನ ಬಾಯಿಗೆ ಪೆಟ್ಟಾಗೋದು. ಪುಟ್ಟನ ಬಾಯಿಗೆ ಪೆಟ್ಟಾಗಿ ಹುಚ್ಚಿ ಹೆಚ್ಚಾಗಿ ಬಿಟ್ಟೋತು. ಇದನ್ನ ನಾವು ಸೈನ್ ಅಂತೀವಿ. ಸೈನ್ ಇದು ನೋಡ್ರಿ, ಸೈನ್ ಮಾಡ್ಬೇಕಂದ್ರೆ ಕಾಸ್ ಕೊಡ್ಬೇಕು ಅಂತ ಕಾಲ. ಕಾಸ್ ಥೀಟಾ ಆಯ್ತು ಅಥವಾ ಕಾಸ್ ಎ ಆಯ್ತು. ನಂತರ ಸೈನ್ ಮಾಡಕ್ ಕಾಸ್ ಕೊಟ್ರೆ ತನ್ನನ್ನ ಅಂದ್ರೆ ಟ್ಯಾನ್ ಕಾಟ್ ಮೇಲೆ ಕುಂದಿಸ್ತಾರೆ, ಇಲ್ಲ ಅಂದ್ರೆ ನಿಂದಿರ್ಸ್ ಮನೆ ಕಳಿಸ್ತಾರೆ. ಸೈನ್ ಕಾಸ್ ಟ್ಯಾನ್ ಕಾಟ್, ಇಲ್ಲ ಅಂದ್ರೆ
ಸೆಕೆಂಡ್ ಬರುತ್ತೆ ಸೀಕೆಂಟ್, ನಂತರ ಕೋಸಿಕೆಂಟ್. ಇಷ್ಟು ನಿಮಗೆ ಗೊತ್ತಿರಬೇಕು. ಪುಟ್ಟನ ಬಾಯಿಗೆ ಪೆಟ್ಟಾಗಿ ಹುಚ್ಚಚ್ಚಾಗಿ ಬಿಟ್ಟೋತು. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಇದು ರೆಸಿಪ್ರೋಕಲ್ ಕಾಟ್ ಥೀಟಾ. ಕಾಸ್ ಥೀಟಾ ರೆಸಿಪ್ರೋಕಲ್ ಸೀಕೆಂಟ್ ಥೀಟಾ, ಸೈನ್ ಥೀಟಾ ರೆಸಿಪ್ರೋಕಲ್ ಕೋಸಿಕೆಂಟ್ ಥೀಟಾ. ಇಷ್ಟು ನಮಗೆ ಗೊತ್ತಿರಬೇಕು. ಇಲ್ಲಿ ಕೇಳಿರೋದೇನು, ಸೈನ್ ಎ ಅಂತ ಕೇಳಿದ್ದಾರೆ. ಸೈನ್ ಎ ಅಂದ್ರೆ ಏನು, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್. ಸೈನ್ ಎ ಅಂತ ಕನ್ಸಿಡರ್ ಮಾಡೋದ್ರಿಂದ ಇದನ್ನ ನಾವು ಥೀಟಾ ಅಂತೀವಿ, ಅಥವಾ ಇದನ್ನ ಅಕ್ಯೂಟ್ ಆಂಗಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದು ಬೇಸ್ ಆಗುತ್ತೆ, ಇದು ಅಂತೂ ಹೈಪೋಟೆನ್ಯೂಸ್. ಈ ಆಂಗಲ್ ಅಕ್ಯೂಟ್ ಆಂಗಲ್ ಯಾವ್ದು ಕನ್ಸಿಡರ್ ಮಾಡಿರ್ತೀವಿ ಅದಕ್ಕೆ ಅಪೋಸಿಟ್ ಇರೋ ಸೈಡ್ಗೆ ಏನಂತೀವಿ ನಾವು, ಪರ್ಪೆಂಡಿಕ್ಯುಲರ್ ಅಂತೀವಿ. ಹಾಗಾಗಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಬಿ ಸಿ ಮತ್ತು ಬೇಸ್ ಅಂದ್ರೆ ಎ ಬಿ, ಹೈಪೋಟೆನಸ್ ಎ ಸಿನೇ. ಈಗ ನಮಗೆ ಕೇಳಿರೋದೇನು, ಸೈನ್ ಎ. ನೋಡಿ ಸ್ನೇಹಿತರೆ, ಈಗ ಸೈನ್ ಎ ಇಸ್ ಈಕ್ವಲ್ ಟು, ಸೈನ್ ಅಂದ್ರೆ ಏನು, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್, ಪಿ ಬೈ ಹೆಚ್. ಇಲ್ಲಿ ಪರ್ಪೆಂಡಿಕ್ಯುಲರ್ ಯಾವುದು, ಬಿ ಸಿ. ಹೈಪೋಟೆನಸ್ ಯಾವುದು, ಎ ಸಿ. ಬಿ ಸಿ ಎಷ್ಟಿದೆ, 7, ಮತ್ತು ಎ ಸಿ ಎಷ್ಟಿದೆ, 25. ಇದನ್ನು ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಹಾಗಾಗಿ 7/25 ಬಂತು ಸೈನ್ ಎ. ನಂತರ ಕಾಸ್ ಎ. ಕಾಸ್ ನೋಡ್ರಿ, ಬೇಸ್ ಬೈ ಹೈಪೋಟೆನ್ಯೂಸ್. ಈಗ ಕಾಸ್ ಎ ಇಸ್ ಈಕ್ವಲ್ ಟು ಬೇಸ್ ಬೈ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ ಟು, ಬೇಸ್ ಏನು, ಎ ಬಿ. ಎ ಬಿ ಬೇಸ್ divided by hypotenuse AC is equal to AB into the 24, hypotenuse 25. 24/25. ಈಗ ಮತ್ತೆ ಡಿವೈಡ್ ಮಾಡುವಾಗ ಸರ್ ಅಂದ್ರೆ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಎರಡು ನಂಬರ್ಗಳು ಅಲ್ಲ, ಎರಡು ಡಿಜಿಟ್ಗಳು ಸೇಮ್ ನಂಬರ್ ಇಂದ ಡಿವೈಡ್ ಆಗಲ್ಲ. ಹಾಗಾಗಿ ನಾವು ಇದನ್ನ ಕ್ಯಾನ್ಸಲ್ ಮಾಡೋದು ಬೇಕಾಗಿಲ್ಲ. ಈಗ ಫಸ್ಟ್ ಸಬ್ ಕ್ವಶನ್ ಕ್ಲಿಯರ್ ಆಯ್ತು. ಈಗ ಸೆಕೆಂಡ್ ಸಬ್ ಕ್ವಶನ್ ಏನು, ಸೆಕೆಂಡ್ ಸಬ್ ಕ್ವಶನ್ ಸೈನ್ ಸಿ ಮತ್ತು ಕಾಸ್ ಸಿ ಕೇಳಿದ್ದಾರೆ. ಅಂದ್ರೆ ನಮಗಿಲ್ಲಿ ಅಕ್ಯೂಟ್ ಆಂಗಲ್ ಚೇಂಜ್ ಆಯ್ತು. ನೋಡಿ ಸ್ನೇಹಿತರೆ, ಅಕ್ಯೂಟ್ ಆಂಗಲ್ ಈಗ ಯಾವ್ದು ತಗೋಬೇಕು ನಾವು, ಇದನ್ನ ಕನ್ಸಿಡರ್ ಮಾಡಬೇಕು. ಇಲ್ಲಿ ಥೀಟಾ ಅಂದ್ರೆ ಇದು ಅಕ್ಯೂಟ್ ಆಂಗಲ್. ಇದು ಅಕ್ಯೂಟ್ ಆಂಗಲ್ ಅಂತಂದ್ರೆ ಹೈಪೋಟೆನಸ್ ಎ ಸಿನೇ ಇರುತ್ತೆ, ಆದ್ರೆ ಹೈಪೋಟೆನಸ್ ಜೊತೆಗೆ ಯಾವ ಸೈಡ್ ಸೇರಿ ಈ ಆಂಗಲ್ ಆಗಿದೆ ಅದನ್ನ ನಾವು ಏನಂತೀವಿ, ಈ ಸೈಡ್ ಅನ್ನ ಬೇಸ್ ಅಂತೀವಿ, ಅಥವಾ ಅಡ್ಜಸೆಂಟ್ ಸೈಡ್ ಅಂತ ಸಹ ಅಂತಾರೆ. ಇದನ್ನ ಅಂದ್ರೆ ಈ ಆಂಗಲ್ ಗೆ ಅಪೋಸಿಟ್ ಇರುವಂತ ಸೈಡ್ ಅನ್ನು ನಾವೇನಂತೀವಿ, ಪರ್ಪೆಂಡಿಕ್ಯುಲರ್ ಅಥವಾ ಅಪೋಸಿಟ್ ಸೈಡ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಇಷ್ಟು ಬರ್ಕೊಂಡ್ರೆ ಸಾಕು. ಈಗ ಸೈನ್ ಸಿ ಅಂದ್ರೆ ಆಲ್ರೆಡಿ ನೀವು ಬರ್ಕೊಂಡಿದ್ರಿ. ಸೈನ್ ಅಂದ್ರೆ ಏನು, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಈಗ ಪರ್ಪೆಂಡಿಕ್ಯುಲರ್ ಏನಾಗುತ್ತೆ, 24 ಆಗುತ್ತೆ. ಹಾಗಾಗಿ 24 ಡಿವೈಡೆಡ್ ಬೈ ಹೈಪೋಟೆನಸ್ 25. ಸೇಮ್ ಟೇಬಲ್ ಅಲ್ಲಿ ಏನು ಕ್ಯಾನ್ಸಲ್ ಆಗಲ್ಲ, ಇಷ್ಟಕ್ಕೆ ಬಿಡಿ. ನಂತರ ಕಾಸ್ ಸಿ. ಕಾಸ್ ಅಂದ್ರೆ ಬೇಸ್ ಬೈ ಹೈಪೋಟೆನ್ಯೂಸ್. ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಬೇಸ್ ಏನಾಗುತ್ತೆ, ಈಗ ಬಿ ಸಿ ವಿಲ್ ಬಿ ದ ಬೇಸ್. ಬಿ ಸಿ ಬಹಳ ಬಿಸಿ ಬಿಸಿ. ಹೈಪೋಟೆನ್ಯೂಸ್ ಸೇಮ್ ಎ ಸಿನೇ, ಹಾಗಾಗಿ ಎ ಸಿ. ಈಗ ಬಿ ಸಿ ಎಷ್ಟು, 7, AC 25. 7/25 ಆಗುತ್ತೆ. ಅರ್ಥದ ಸ್ನೇಹಿತರೆ, ಇಲ್ಲಿಗೆ ಈ ಕ್ವಶನ್ ಸಾಲ್ವ್ ಆಯ್ತು. ಈಗ ಮುಂದಿನ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ಸೆಕೆಂಡ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಇದು ಸಹ ಇದೇ ರೀತಿ ಇರುವಂತಹ ಕ್ವಶನ್. ಇನ್ ಫಿಗರ್ 8.13 ಇದೆ. 8.13 ಫಿಗರ್, ಫೈಂಡ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ನೋಡಿ, ಇದು ಪಿ ಕ್ಯೂ ಆರ್ ಟ್ರಯಾಂಗಲ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಇಲ್ಲಿ ಟ್ಯಾನ್ ಪಿ ಅಂತ ಹೇಳಿದರೆ, ಮೊದಲು ಪಿ ಅನ್ನ ಅಕ್ಯೂಟ್ ಆಂಗಲ್ ತಗೊಂಡು ಟ್ಯಾನ್ ಪಿ ಅನ್ನ ಕನ್ಸಿಡರ್ ಮಾಡ್ತೀವಿ. ನಂತರ ಕಾಟ್ ಆರ್, ಕಾಟ್ ಅನ್ನ ತಗೊಂಡಾಗ ಆರ್ ಅನ್ನು ನಾವು ಅಕ್ಯೂಟ್ ಆಂಗಲ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಸ್ನೇಹಿತರೆ. ಈಗ ಗಿವನ್ ಏನು, ಟ್ರಯಾಂಗಲ್ ಪಿ ಕ್ಯೂ ಆರ್. ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ, ಕ್ಯೂ ಅಲ್ಲೇ 90 ಡಿಗ್ರಿ ಇದೆ. ಜೊತೆಗೆ ಫಿಗರ್ ನಲ್ಲಿ ಕೊಟ್ಟಿದ್ದಾರೆ ಏನಂದ್ರೆ ಪಿ ಕ್ಯೂ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಮತ್ತು ಪಿ ಆರ್ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದನ್ನೇ ಬರ್ತಿದ್ದೀನಿ, ಪಿ ಆರ್ 13 ಸೆಂಟಿಮೀಟರ್, ಪಿ ಕ್ಯೂ 12 ಸೆಂಟಿಮೀಟರ್. ಈ ರೀತಿ ಇದ್ದಾಗ ನಾವೇನ್ ಮಾಡಬೇಕು, ಅನ್ನೋನ್ ಸೈಡ್ ನ ಮೆಜರ್ಮೆಂಟ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಬನ್ನಿ ಈಗ ಮೆಜರ್ಮೆಂಟ್ ಅನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಏನನ್ನ ಫೈಂಡ್ ಔಟ್ ಮಾಡಬೇಕು, ಟ್ಯಾನ್ ಪಿ ಮತ್ತು
ಕಾಟ್ ಆರ್ ಇವೆರಡನ್ನು ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಈಗ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಇದನ್ನ? ಪಿ ಆರ್ ಸ್ಕ್ವೇರ್ ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಅಥವಾ ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಹಾಗಾಗಿ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬೇಸ್ ಏನು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಪಿ ಕ್ಯೂ ಸ್ಕ್ವೇರ್. ಈಗ ಹೈಪೋಟೆನಸ್ ಗೊತ್ತಿದೆ, ಪಿ ಆರ್ ಎಷ್ಟು 13, ಹಾಗಾಗಿ 13 ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಗೊತ್ತಿಲ್ಲ, ಇದನ್ನೇ ಫೈಂಡ್ ಔಟ್ ಮಾಡಬೇಕು. ಗೊತ್ತಿಲ್ಲ ಸ್ಕ್ವೇರ್ ಅಥವಾ ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಇದು ಗೊತ್ತಿದೆ, ಹಾಗಾಗಿ 12 ಅದನ್ನೇ ಬಂದಿದ್ದೀನಿ 12 ಸ್ಕ್ವೇರ್. ಈಗ 13 ಸ್ಕ್ವೇರ್ ಅಂದ್ರೆ ಎಷ್ಟು? 169. ನಂತರ ಕ್ಯೂ ಆರ್ ಸ್ಕ್ವೇರ್ ಗೊತ್ತಿಲ್ಲ, ಜೊತೆಗೆ 12 ಸ್ಕ್ವೇರ್ ಅಂದ್ರೆ 144. ಈಗ ಕ್ಯೂ ಆರ್ ಸ್ಕ್ವೇರ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇದನ್ನ ಆ ಕಡೆ ಕಳಿಸ್ಬೇಕು. ಅವಾಗ ಏನಾಗುತ್ತೆ? 169 ಇಲ್ಲಿ ಆಡ್ ಆಗಿರುವಂತಹ ನಂಬರ್ ಈ ಕಡೆಗೆ ಹೋದ್ರೆ ಸಬ್ಟ್ರಾಕ್ಟ್ ಆಯ್ತು, ಮೈನಸ್ 144 ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್. ಈಗ 169 ಅಲ್ಲಿ 144 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಬರೋದು 25 ಬರುತ್ತೆ. ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಹಾಗಾಗಿ ಎರಡೂ ಕಡೆ ಸ್ಕ್ವೇರ್ ಆದ್ರೂ ಹಾಕ್ರಿ ಅಥವಾ ಈ ಸ್ಕ್ವೇರ್ ಈ ಕಡೆ ಟ್ರಾನ್ಸ್ಪೋಸ್ ಆದ್ರೆ ರೂಟ್ ಆಯ್ತು ಅಂತಂದಾದ್ರೂ ಅನ್ಕೊಂಡ್ರಿ. ಒಟ್ಟೆ ನಿಮ್ಮ ರೂಟ್ ಕ್ಲಿಯರ್ ಆಗ್ಬೇಕು. ಕ್ಯೂ ಆರ್ ಇಸ್ ಈಕ್ವಲ್ ಟು ರೂಟ್ 25 ರೂಟ್ ಎಷ್ಟು? 5. ಹಾಗಾಗಿ ಕ್ಯೂ ಆರ್ ಇಸ್ ಈಕ್ವಲ್ ಟು 5. ನೋಡಿ ಸ್ನೇಹಿತರೆ, ಈಗ ನಮಗೆ ಬೇಕಾಗಿದ್ದೇನು? ಕ್ಯೂ ಆರ್ ನ ವ್ಯಾಲ್ಯೂ ಇದು ಸಿಕ್ತು. ಇಲ್ಲಿ ನೀವು ಕ್ಯೂ ಆರ್ ಇಸ್ ಈಕ್ವಲ್ ಟು 5 ಅಂತ ಬರೀಬಹುದು. ಇದ್ರ ನಂತರ ಅವ್ರು ನಮಗೆ ಕೇಳಿರೋದೇನು? ಟ್ಯಾನ್ ಪಿ ಮತ್ತು ಕಾಟ್ ಆರ್ ಗಳನ್ನ, ಅಂದ್ರೆ ಟ್ಯಾನ್ ಪಿ ಅಲ್ಲಿ ಕಾಟ್ ಆರ್ ಅನ್ನು ಸಬ್ಟ್ರಾಕ್ಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಮೊದಲು ಅದ್ರ ವ್ಯಾಲ್ಯೂ ಗೊತ್ತಿರಬೇಕು. ಗೊತ್ತಿದ್ರೆ ಸಬ್ಟ್ರಾಕ್ಟ್ ಮಾಡ್ತೀರಿ, ಗೊತ್ತೇ ಇಲ್ಲ ಅಂದ್ರೆ ಏನ್ ಸಬ್ಟ್ರಾಕ್ಟ್ ಮಾಡ್ತೀರಿ? ಅದಕ್ಕೋಸ್ಕರ ಮೊದಲು ಟ್ಯಾನ್ ಪಿ ಅನ್ನ ಕನ್ಸಿಡರ್ ಮಾಡಿ. ಈಗ ನೋಡಿ ಸ್ನೇಹಿತರೆ, ಟ್ಯಾನ್ ಪಿ ಅಂದ್ರೆ ಪಿ ಅನ್ನು ನಾವು ಅಕ್ಯೂಟ್ ಆಂಗಲ್ ಆಗಿ ಕನ್ಸಿಡರ್ ಮಾಡಿದೀವಿ. ಇದನ್ನ ಅಕ್ಯೂಟ್ ಆಂಗಲ್ ಆಗಿ ಕನ್ಸಿಡರ್ ಮಾಡಿದ್ರೆ ಇದು ಹೈಪೋಟೆನ್ಯೂಸ್, ಇದು ಬೇಸ್ ಆಯ್ತು. ಇದಕ್ಕೆ ಅಪೋಸಿಟ್ ಇರೋದು ಇದನ್ನ ಪರ್ಪೆಂಡಿಕ್ಯುಲರ್ ಅಂತೀವಿ. ಅರ್ಥ ಸ್ನೇಹಿತರೆ, ಇಷ್ಟ ಅರ್ಥ ಆಯ್ತು ಅಂದ್ರೆ ನಿಮ್ಮ ಅರ್ಧಕ್ಕರ್ಧ ಕೆಲಸ ಮುಗ್ದಂಗೆ. ಈಗ ಟ್ಯಾನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ? ಪುಟ್ಟನ ಬಾಯಿಗೆ ಪೆಟ್ಟಾಗಿ ಹೆಚ್ಚಾಗಿ ಬಿಟ್ಟು ಸೈನ್ ಮಾಡಿದ್ರೆ ಕಾಸು ಕೊಡ್ಬೇಕಾಗತ್ತೆ. ನಂತರ ಕೊಟ್ರೆ ತನ್ನನ್ನ ಕಾಟ್ ಮೇಲೆ ಕೂಡಿಸ್ತಾರೆ, ಇಲ್ಲ ಅಂದ್ರೆ ಸೆಕೆಂಡು ಕೋಸ್ಕಂಡು ಹಿಂಗಾಗುತ್ತೆ. ಓಕೆ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೀಕೆಂಟ್ ಥೀಟಾ, ಕೋಸಿಕೆಂಟ್ ಥೀಟಾ. ನಮಗೆ ಕೇಳಿರೋದ್ರಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಟ್ಯಾನ್ ಅಂದ್ರೆ ಏನು? ಪಿ ಬೈ ಬಿ. ಅದನ್ನೇ ಬರ್ತಿದ್ದೀನಿ ಇಲ್ಲಿ ಪಿ ಬೈ ಬಿ ಅಂತ ಬರ್ತಿದ್ದೀನಿ. ಅರ್ಥ ಸ್ನೇಹಿತರೆ, ಈ ಫಾರ್ಮ್ ನಲ್ಲಿ ಬರ್ಕೊಳ್ಳಿ. ನಂತರ ಪಿ ಬೈ ಬಿ ಪರ್ಪೆಂಡಿಕ್ಯುಲರ್ ಯಾವ್ದಾಗುತ್ತೆ? ಕ್ಯೂ ಆರ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಕ್ಯೂ ಆರ್ ಡಿವೈಡೆಡ್ ಬೈ ಬೇಸ್ ಯಾವ್ದಾಗುತ್ತೆ? ಪಿ ಕ್ಯೂ ವಿಲ್ ಬಿ ಬೇಸ್. ಈಗ ಕ್ಯೂ ಆರ್ ಎಷ್ಟಿದೆ? ಕ್ಯೂ ಆರ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ 5 ಅಂತ. ಹಾಗಾಗಿ ಇದನ್ನ 5 ಡಿವೈಡೆಡ್ ಬೈ ಪಿ ಕ್ಯೂ 12 ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಡಿವೈಡೆಡ್ ಬೈ 12 ಅಂತ ಬರುತ್ತೆ. ನೋಡ್ರಿ, ಟ್ಯಾನ್ ಪಿ ಎಷ್ಟು ಬಂತು? ಟ್ಯಾನ್ ಪಿ ಇಸ್ ಈಕ್ವಲ್ ಟು 5 by 12 ಬಂತು. ಇದನ್ನ ಬರ್ಕೊಂಡ್ರೆ ಅಥವಾ ಈ ರೀತಿ ಬರ್ಕೊಂಡ್ರೆ ಇನ್ನೂ ಕನ್ಫ್ಯೂಷನ್ ಇರಲ್ಲ. ನಂತರ ಕಾಟ್ ಆರ್ ಕೇಳಿದ್ದಾರೆ. ಇದೇನಪ್ಪ ಕಾಟ್ ಅಂದ್ರೆ? ಕಾಟ್ ಆರ್ ಇಸ್ ಈಕ್ವಲ್ ಟು, ನೋಡಿ ಸ್ನೇಹಿತರೆ, ಈಗ ನಾವು ಮಾಡ್ಬೇಕಾಗಿರೋಂಥ ಕೆಲಸ ಏನು? ಅಕ್ಯೂಟ್ ಆಂಗಲ್ ಅನ್ನ ಆರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಬೇಸ್ ಯಾವ್ದಾಗುತ್ತೆ? ಕ್ಯೂ ಆರ್ ವಿಲ್ ಬಿ ಬೇಸ್, ಹೈಪೋಟೆನಸ್ ವಿಲ್ ಬಿ ಸೇಮ್ ಪಿ ಆರ್, ಬಟ್ ದಿಸ್ ಸೈಡ್ ವಿಲ್ ಬಿ ಪರ್ಪೆಂಡಿಕ್ಯುಲರ್. ಕ್ಯೂ ಆರ್ ನಮಗೆ ಗೊತ್ತಿದೆ 5, ಓಕೆ, 5 ಸೆಂಟಿಮೀಟರ್. ನಂತರ ಕಾಟ್ ಅಂದ್ರೆ ಬಿ ಬೈ ಪಿ, ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಈಗ ಬೇಸ್ ಎಷ್ಟಿದೆ? 5, ಅಥವಾ ಡೈರೆಕ್ಟ್ ಆಗಿ ಬರೋದಕ್ಕಿಂತ ಬೇಸ್ ಅಂದ್ರೆ ಕ್ಯೂ ಆರ್, ಅದನ್ನೇ ಬರೆಯಿರಿ. ಕ್ಯೂ ಆರ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಅಂದ್ರೆ ಪಿ ಕ್ಯೂ is equal to same QR 5 PQ 12. ಈಗ ಅವ್ರು ಕೇಳಿರೋದೇನು? tan P minus cot R. Now tan P minus cot R is equal to tan P ಎಷ್ಟಿದೆ? 5 by 12 minus cot R ಎಷ್ಟಿದೆ? ಇದು ಸಹ 5 by 12. ಸೇಮ್ ಡಿನಾಮಿನೇಟರ್ ಇದ್ದಾಗ ನಾವೇನ್ ಬರೀತೀವಿ?
ಒಂದೇ ಡಿನಾಮಿನೇಟರ್ ನ ಬರೀತೀವಿ, ನ್ಯೂಮರೇಟರ್ ಗಳನ್ನಷ್ಟೇ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತೀವಿ. 5 ಅಲ್ಲಿ 5 ಹೋದ್ರೆ 0/12 ಅಂದ್ರೆ ಏನು 0 ಅಂತಂದೆ. ಅರ್ಥ ಸ್ನೇಹಿತರೆ, ಇಲ್ಲಿಗೆ ಸೆಕೆಂಡ್ ಕ್ವಶನ್ ಸಹ ಸಾಲ್ವ್ ಆಯ್ತು. ಬಹಳ ಅಂದ್ರೆ ಬಹಳ ಸುಲಭವಾಗಿದ್ದಾವೆ. ಟ್ರಿಗ್ನೋಮೆಟ್ರಿ ಇಷ್ಟು ಈಜಿನ ಅಂತಂದು ಅನ್ಕೊಂಡಿರಲ್ಲ, ಅಷ್ಟರ ಮಟ್ಟಿಗೆ ಸುಲಭವಾಗಿರುವಂತ ಲೆಸನ್ ಇದು. ಬನ್ನಿ ಸ್ನೇಹಿತರೆ, ಈಗ ಥರ್ಡ್ ಕ್ವಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡೋಣ. ಥರ್ಡ್ ಕ್ವಶನ್ ಸಹ ಈಜಿನೇ ಇದೆ. ಮೊದಲು ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡ್ರೆ, ಇಫ್ sin a is equal to 3/4 ಕ್ಯಾಲ್ಕುಲೇಟ್ cos a and tan a. ಈಗ ಈ ರೈಟ್ ಆಂಗಲ್ ಟ್ರಯಾಂಗಲ್ ಹೆಂಗ್ ಹಾಕಂಡ್ರೆ ಸರ್ ಹೆಂಗ್ ಗೊತ್ತಾಯ್ತು ಅಂದ್ರೆ, ಗೊತ್ತಾಗೋದೇನಿಲ್ಲ, ಯಾಕಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಏನು ಕೊಟ್ಟಿಲ್ಲ. ಆದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ, ಎ ಇದು ಅಕ್ಯೂಟ್ ಆಂಗಲ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎ ಅನ್ನ 90 ಡಿಗ್ರಿ ಹಾಕೊಂಡ್ಬಿಟ್ಟು ಬೇರೆ ಯಾವ್ದನ್ನಾದ್ರೂ ನೀವು 90 ಡಿಗ್ರಿ ಹಾಕಿದ್ರೆ ಏನು ತಪ್ಪಾಗಲ್ಲ. ಹಾಗಾಗಿ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವು ABC ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡು ಇದರಲ್ಲಿ ಬಿ ಅನ್ನ ನಾವು ರೈಟ್ ಆಂಗಲ್ ಅಂತ ಬರ್ದಿದ್ದೀವಿ ಅಷ್ಟೇ. ಅರ್ಥದ ಸ್ನೇಹಿತರೆ, ಯಾಕಂದ್ರೆ ನಮಗೆ ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಒಂದು ಫಿಗರ್ ಬೇಕಲ್ಲ, ಅದಕ್ಕೋಸ್ಕರ ಹಾಕೊಂಡಿರೋದು. ಎ ಅಕ್ಯೂಟ್ ಆಂಗಲ್ ಆಗಿರ್ಬೇಕು, ಇದು ಮುಖ್ಯವಾದಂತ ಕಂಡೀಷನ್. ಆದ್ರೆ ಬಿ ಇತ್ತಂದ್ರೆ ನಮಗೆ ಕ್ಯಾಲ್ಕುಲೇಷನ್ಗೆ AC² = AB² + BC² ಅಂತ ಯೂಶುವಲಿ ಅಂತಿರ್ತೀವಲ್ಲ, ಅದಕ್ಕೆ ಅನುಕೂಲ ಆಗಲಿ ಅಂತ ನಾನು ಬಿಗೆ ರೈಟ್ ಆಂಗಲ್ ಹಾಕೊಂಡಿದ್ದೀನಿ. ಓಕೆ, ಈಗ ನೋಡಿ ಸ್ನೇಹಿತರೆ, ಇದು ನಾವು ಕನ್ಸಿಡರ್ ಮಾಡಿರೋದ್ರಿಂದ ಮೊದಲು ಇದನ್ನ ಬರೆಯೋಣ. ರೆಸ್ಯೂಮ್ ಅಂತ ಅಂತೀವಲ್ಲ, ಹಾಗಾಗಿ ಆ ರೀತಿಯಿಂದ ಬರ್ಕೊಂಡಿದೀವಿ. ಇನ್ ಟ್ರಯಾಂಗಲ್ ABCB ಇಲ್ಲಿ ರೈಟ್ ಆಂಗಲ್ ಆಗಿದೆ ಅಂತ ಅನ್ಕೊಳ್ಳೋಣ. ನಂತರ ಕೊಟ್ಟಿರೋದೇನು, sin A = 3/4. ನೋಡಿ ಸ್ನೇಹಿತರೆ, ಇದೇ ಮುಖ್ಯವಾದಂತ ಕ್ಲೂ. sin A = 3/4 ಅಂತ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, cos A ಮತ್ತು tan A ಗಳನ್ನ. ಈಗ ಅವ್ರು ಕೊಟ್ಟಿರುವಂತ ಕ್ಲೂ ಅನ್ನೇ ಯೂಸ್ ಮಾಡ್ಕೊಳ್ಳೋಣ, ಅವಾಗ ನಮಗೆ ಇನ್ನೂ ಸುಲಭ ಆಗುತ್ತೆ. ಸ್ನೇಹಿತರೆ, ಅವ್ರು ಕೊಟ್ಟಿರುವಂತ ಕ್ಲೂ ಏನು, sin A = 3/4 ಅಂತ ಕೊಟ್ಟಿದ್ದಾರೆ. ಈಗ ಸೈನ್ ಅಂದ್ರೆ ಏನು, ಅದ್ರ ರೇಷಿಯೋ ಏನು ಅಂತ ನೆನಪು ಮಾಡ್ಕೊಳ್ಬೇಕಾದ್ರೆ ಈ ಕಡೆ ಬರ್ಕೊಂಡಿದ್ವಿ. ಪುಟ್ಟನ ಬಾಯಿಗೆ ಪೆಟ್ಟಾಗಿ ಹುಚ್ಚು ಹೆಚ್ಚಾಗಿ ಬಿಟ್ಟೋಯ್ತು. ಇಲ್ಲಿ ಸೈನ್ ಮಾಡ್ಬೇಕಂದ್ರೆ ಕಾಸು ಕೊಡ್ಬೇಕು, ಕೊಟ್ರೆ ತನ್ನನ್ನ ಏನ್ ಮಾಡ್ತಾರೆ, ಕಾಟ್ ಮೇಲೆ ಕುಂದಿಸ್ತಾರೆ, ಇಲ್ಲ ಅಂದ್ರೆ ಸೆಕೆಂಡ್ ಅಂತ ಹೇಳ್ತಾರೆ. ಲಾಸ್ಟಿಗೆ ಇನ್ನೂ ಕೊಟ್ಟು ಸೆಕೆಂಡ್ ಅಂತ ಕಳಿಸ್ತಾರೆ. sin θ, cos θ, tan θ, cot θ, secant θ, cosecant θ. ಈಗ sin A ಅಂದ್ರೇನು, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಇನ್ನೊಂದು ಸ್ನೇಹಿತರೆ, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಈಗ ಈ ವರ್ಷ ಎಸ್ಪೆಷಲಿ MCQ ನಲ್ಲೇ ಈ ಲೆಸನ್ ಅನ್ನ ಕೇಳೋದ್ರಿಂದ CBSE ಬೋರ್ಡ್ ನಲ್ಲಿ, ಅದಕ್ಕೋಸ್ಕರ ನಾನು ಇನ್ನು ಶಾರ್ಟ್ ಆಗಿ ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಒಂದು ಸ್ಟೆಪ್ ಅನ್ನು ಸ್ಕಿಪ್ ಮಾಡಿ ಮಾಡ್ತಾ ಇದ್ದೀನಿ. ಬೇಗ ನಿಮಗೆ ಆನ್ಸರ್ ಗೊತ್ತಾಗುತ್ತೆ, ಜೊತೆಗೆ ಡೈರೆಕ್ಟ್ ಮೆಥಡ್ ಆಗುತ್ತೆ. ಹಾಗಾಗಿ ಯೂಶುವಲಿ ಟೆಕ್ಸ್ಟ್ ಬುಕ್ ನಲ್ಲಿ ಏನ್ ಮಾಡಿದ್ದಾರೆ, ಇದನ್ನ 3K ಅಂತ ತಗೊಂಡಿದ್ದಾರೆ, ಇದನ್ನ 4K ಅಂತ ತಗೊಂಡಿದ್ದಾರೆ. ನಂತರ ನೀವು ಸ್ಕ್ವೇರ್ ಮಾಡಿದಾಗ ಇದು ಕೆ ಏನೇ ಇತ್ತಂದ್ರೂ ಸಹ ಡಿವೈಡ್ ಮಾಡ್ಬೇಕಾದ್ರೆ ಅದು ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಡೈರೆಕ್ಟ್ ಆಗಿ ನೀವು MCQಗೆ ಪ್ರಿಪೇರ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಇದನ್ನ ಪರ್ಪೆಂಡಿಕ್ಯುಲರ್ = 3 ಮತ್ತು ಹೈಪೋಟೆನ್ಯೂಸ್ = 4 ಅಂತ ಕನ್ಸಿಡರ್ ಮಾಡಿದ್ರು ತಪ್ಪಾಗಲ್ಲ. ಅರ್ಥದ ಸ್ನೇಹಿತರೆ, ಇಲ್ಲ ಅಂದ್ರೆ ನಿಮಗೆ ಇದನ್ನ 3K ಇದನ್ನ 4K ಅಂತ ನೀವು ಕನ್ಸಿಡರ್ ಮಾಡಬಹುದು. ಈಗ ಪರ್ಪೆಂಡಿಕ್ಯುಲರ್ ನಾವು ಎ ಆಂಗಲ್ ಅನ್ನು ಅಕ್ಯೂಟ್ ಆಂಗಲ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಪರ್ಪೆಂಡಿಕ್ಯುಲರ್ ಯಾವ್ದಾಗುತ್ತೆ, BC ಆಗುತ್ತೆ ಪರ್ಪೆಂಡಿಕ್ಯುಲರ್. ಹಾಗಾಗಿ ಪರ್ಪೆಂಡಿಕ್ಯುಲರ್ ಈಸ್ BC. ಅರ್ಥ ಸ್ನೇಹಿತರೆ, ಅದೇ ರೀತಿ ಹೈಪೋಟೆನ್ಯೂಸ್ ಯಾವ್ದಾಗುತ್ತೆ, AC. ಈಗ ಇವುಗಳನ್ನು ನಾವಿಲ್ಲಿ ಬರೆಯೋಣ. ಪರ್ಪೆಂಡಿಕ್ಯುಲರ್ 3 ಸೆಂಟಿಮೀಟರ್, ಹೈಪೋಟೆನ್ಯೂಸ್ 4 ಸೆಂಟಿಮೀಟರ್. ಅರ್ಥದ ಸ್ನೇಹಿತರೆ, ಈಗ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು, ಈ AB ಅನ್ನ ಫೈಂಡ್ ಔಟ್ ಮಾಡಬೇಕು. ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ನಾವು ಎರಡು ಸೈಡ್ಗಳ ಮೆಜರ್ಮೆಂಟ್ ನಮಗೆ ಗೊತ್ತಿತ್ತಂದ್ರೆ ಮೂರನೇ ಸೈಡ್ ಅನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಹಾಗಾಗಿ AB² ಪ್ಲಸ್ BC². AC² ಎಷ್ಟಿದೆ, 4. ಹಾಗಾಗಿ 4² = AB² ಗೊತ್ತಿಲ್ಲ, ಹಾಗಾಗಿ ಅದನ್ನೇ ಬರೆಯೋಣ, ಗೊತ್ತಿಲ್ಲ ಸ್ಕ್ವೇರ್. ನಂತರ BC² ಅಂದ್ರೆ ಎಷ್ಟು, 3². ನೋಡಿ ಸ್ನೇಹಿತರೆ, 4² ಅಂದ್ರೆ 16 = AB² ಪ್ಲಸ್ 3² ಅಂದ್ರೆ 9. ಈಗ 16 ಇಲ್ಲೇ ಇರಲಿ, ಇಲ್ಲಿ ಆಡ್ ಆಗಿರುವಂತ 9 ಈ ಕಡೆ ಬಂದ್ರೆ ಸಬ್ಟ್ರಾಕ್ಟ್ ಆಗುತ್ತೆ, = AB². ನಂತರ
ಎ ಬಿ ಸ್ಕ್ವಯರ್ ಇಸ್ ಇಕ್ವಲ್ ಟು 16 ನಲ್ಲಿ 9 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 7 ಉಳಿಯುತ್ತೆ. ಎ ಬಿ ಸ್ಕ್ವಯರ್ ಇಸ್ ಇಕ್ವಲ್ ಟು 7 ಅಂದ್ರೆ ಎ ಬಿ ಇಸ್ ಇಕ್ವಲ್ ಟು ಅಂಡರ್ ರೂಟ್ 7 ಬಂತು. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನಾವು ಏನ್ ಮಾಡಬಹುದು, ಅವರು ಕೇಳಿರುವಂತೆ ಕಾಸ್ ಎ ಮತ್ತು ಟ್ಯಾನ್ ಎ ಗಳನ್ನ ಫೈಂಡ್ ಔಟ್ ಮಾಡಬಹುದು. ಅವ್ರು ಕೊಟ್ಟಿರುವಂತಹ ಸೈನ್ ಎ ಇಂದ ನಾವು ಮೂರು ಸೈಡಿನ ಮೆಜರ್ಮೆಂಟ್ ಅನ್ನು ಫೈಂಡ್ ಔಟ್ ಮಾಡಿದ್ವಿ, ಲೆಂತ್ ಅನ್ನು ಫೈಂಡ್ ಔಟ್ ಮಾಡಿದ್ವಿ. ನಂತರ ಅವ್ರು ಕೇಳಿರೋದನ್ನ ಈಗ ಫೈಂಡ್ ಔಟ್ ಮಾಡೋಣ, ಕಾಸ್ ಎ ಅಂಡ್ ಟ್ಯಾನ್ ಎ. ಈಗ ಮೊದಲಿಗೆ ಕಾಸ್ ಎ ನೋಡಿ ಸ್ನೇಹಿತರೆ, ಕಾಸ್ ಅಂದ್ರೆ ಏನು? ಬೇಸ್ ಮತ್ತು ಹೈಪೋಟೆನ್ಯೂಸ್. ಅದನ್ನೇ ಬರೀರಿ, ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ ಟು ಬೇಸ್. ಇಲ್ಲಿ ಏನಾಗುತ್ತೆ, ಎ ಗೆ ನಾವು ಆಂಗಲ್ ಅನ್ನು ಕನ್ಸಿಡರ್ ಮಾಡುವುದರಿಂದ ಎ ಬಿ ವಿಲ್ ಬಿ ದ ಬೇಸ್, ಎ ಬಿ ವಿಲ್ ಬಿ ದ ಬೇಸ್. ಹೈಪೋಟೆನ್ಯೂಸ್ ಎ ಸಿ ವಿಲ್ ಬಿ ಅವರ್ ಹೈಪೋಟೆನ್ಯೂಸ್. ಎ ಬಿ ಎಷ್ಟಿದೆ? ರೂಟ್ 7 ಇದೆ ಮತ್ತು ಎ ಸಿ 4 ಇದೆ. ಹಾಗಾಗಿ ಅಂಡರ್ ರೂಟ್ 7 ಡಿವೈಡೆಡ್ ಬೈ 4. ಇದರ ನಂತರ ಕಾಸ್ ಎ ನ ಫೈಂಡ್ ಔಟ್ ಆಗಿರೋದ್ರಿಂದ ಟ್ಯಾನ್ ಎ ನ ಈಗ ಫೈಂಡ್ ಔಟ್ ಮಾಡೋಣ. ಟ್ಯಾನ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂದ್ರೇನು? ಪರ್ಪೆಂಡಿಕ್ಯುಲರ್ ಬೈ ಬೇಸ್, ಪಿ ಬೈ ಬಿ. ಈಗ ಪರ್ಪೆಂಡಿಕ್ಯುಲರ್ ಯಾವ್ದಾಗುತ್ತೆ? ಈ ಥೀಟಾ ಅಥವಾ ಈ ಅಕ್ಯೂಟ್ ಆಂಗಲ್ ಯಾವ್ದಿದೆ ಇದಕ್ಕೆ ಅಪೋಸಿಟ್ ಇರೋದು, ಹಾಗಾಗಿ ಬಿ ಸಿ ಆಗುತ್ತೆ. ಪರ್ಪೆಂಡಿಕ್ಯುಲರ್ ವಿಲ್ ಬಿ ಬಿ ಸಿ ಡಿವೈಡೆಡ್ ಬೈ ಬೇಸ್ ಯಾವ್ದಾಗುತ್ತೆ? ಎ ಬಿ. ಬಿ ಸಿ ಎಷ್ಟಿದೆ? ಬಿ ಸಿ 3, ಎ ಬಿ ರೂಟ್ 7 ಇದೆ. ಬಿ ಸಿ 3, ಎ ಬಿ ಅಂಡರ್ ರೂಟ್ 7 ಇದೆ. ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯ್ತು. ಈಗ ಮುಂದಿನ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಈಗ ಇದೇ ಎಕ್ಸರ್ಸೈಸ್ ನ 4th ಕ್ವಶನ್ ಅನ್ನು ಸಹ ಸಾಲ್ವ್ ಮಾಡೋಣ. ಇದು ಸಹ ಬಹಳ ಸುಲಭವಾಗಿರುವಂತಹ ಕ್ವಶನ್. ಗಿವನ್ 15 cot A is equal to 8. ಫೈಂಡ್ sin A and secant A. ಸ್ನೇಹಿತರೆ, ಇದು ಸಹ ಹಿಂದಿನ ಕ್ವಶನ್ ರೀತಿನೇ ಇದೆ, ಆದ್ರೆ ಸ್ವಲ್ಪ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಅನ್ನ ನೀವು ಬೇಗ ಅರ್ಥ ಮಾಡ್ಕೊಂಡ್ಬಿಡಿ. ಏನಂದ್ರೆ ಗಿವನ್ ಏನಿದೆ 15 cot A is equal to 8 ಅಂದ್ರೆ ನೋಡಿ ಸ್ನೇಹಿತರೆ, ನಮಗೆ ಫೈಂಡ್ ಔಟ್ ಮಾಡಕ್ ಹೇಳಿರೋದು sin A ಮತ್ತು secant A ಗಳನ್ನ. ಆದ್ರೆ 15 cot A is equal to 8 ಅಂದ್ರೆ ನಾವೇನ್ ಮಾಡಬಹುದು, ಇರುವಂತ 15 ಅನ್ನ ಆ ಕಡೆಗೆ ಟ್ರಾನ್ಸ್ಪೋಸ್ ಮಾಡಿದ್ರೆ 8 ಗೆ ಇದು ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? 15 cot A is equal to 8 ಅಂದ್ರೆ ಈ 15 ಈ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 15 ಆಗುತ್ತೆ. ಅದನ್ನೇ ನಾನು ಈ ರೀತಿ ಇಲ್ಲಿ ಬರೆದಿರೋದು 8 ಬೈ 15 ಅಂತ. ಅರ್ಥ ಸ್ನೇಹಿತರೆ? ಈಗ ಅವರು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಅನ್ನೇ ಇಲ್ಲಿ ಕನ್ಸಿಡರ್ ಮಾಡಿಕೊಂಡು ನಾವೀಗ ಏನಂತ ಬರೀಬಹುದು, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ಅವರು ಕಾಟ್ ಎ ಅಂತಿದ್ದಾರೆ, ಹಾಗಾಗಿ ಎ ಅನ್ನ ಅಕ್ಯೂಟ್ ಆಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಸಿ ಅಥವಾ ಬಿ ಯಾವ್ದಾದ್ರು ರೈಟ್ ಆಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ ನಡೆಯುತ್ತೆ. ಅದು ನಮ್ಮ ಕ್ಯಾಲ್ಕುಲೇಷನ್ಗೆ ಕಂಫರ್ಟ್ ಆಗಲಿಕ್ಕೋಸ್ಕರ ಬಿ ಅನ್ನೇ ರೈಟ್ ಆಂಗಲ್ ಅಂತ ತಗೊಂಡಿದ್ದೀನಿ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಫೈಂಡ್ ಸೈನ್ ಎ ಮತ್ತು ಸೀಕೆಂಟ್ ಎ ಅಂತ ಹೇಳಿದ್ದಾರೆ, ಆದ್ರೆ ಕಾಟ್ ಎ ಅಂತ ಕೊಟ್ಟಿದ್ದಾರಲ್ಲ, ಇದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೊಂಡು ಯಾವ್ಯಾವ ಸೈಡ್ ಇನ ವ್ಯಾಲ್ಯೂ ಇದು 8 ಮತ್ತು 15 ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಯಾವ ಸೈಡ್ ಇಂದ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ರೇಷಿಯೋಗಳನ್ನ ನೆನಪು ಮಾಡ್ಕೊಳ್ಳೋಕೋಸ್ಕರ ಒಂದು ಫನಿ ಟ್ರಿಕ್ ಅನ್ನ ರೆಡಿ ಮಾಡಿದೀನಿ. ಅದೇನಂದ್ರೆ, ಪುಟ್ಟನ ಬಾಯಿಗೆ ಪೆಟ್ಟಾದ್ರೆ ಏನಾಗುತ್ತೆ, ಪುಟ್ಟನ ಬಾಯಿಗೆ ಪೆಟ್ಟಾಗಿ ಹುಚ್ಚು ಹೆಚ್ಚಾಗಿ ಬಿಟ್ಟೋಯ್ತು. ಇಲ್ಲಿ ಸೈನ್ ಮಾಡಕ್ಕೆ ಕಾಸ್ ಕೇಳ್ತಾರೆ, ಕಾಸ್ ಕೊಟ್ರೆ ತನ್ನನ್ನ ಅಂದ್ರೆ ಟ್ಯಾನ್ ಕಾಟ್ ಮೇಲೆ ಕೂಡಿಸ್ತಾರೆ, ಇಲ್ಲ ಅಂದ್ರೆ ಸೆಕೆಂಡ್, ಮತ್ತೆ ಇನ್ನೊಂದ್ಸಲ ಕೊಟ್ಟು ಕೋ ಸೆಕೆಂಡ್ ಅಥವಾ ಕೋ ಸಿಕೆಂಡ್. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸಿಕೆಂಡ್ ಥೀಟಾ, ಕೋ ಸಿಕೆಂಡ್ ಥೀಟಾ. ಅವ್ರಿಗೆ ಹೇಳಿರೋದೇನು, ಕಾಟ್ ಎ ಅಂತ. ಹಾಗಾಗಿ ಕಾಟ್ ಎ ಇಸ್ ಈಕ್ವಲ್ ಟು ಏನ್ ಬಂದಿದೆ, 8 ಬೈ 15 ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ಕಾಟ್ ಅಂದ್ರೆ ಏನ್ ಬರುತ್ತೆ ವ್ಯಾಲ್ಯೂ ನೋಡಿ, ಬಿ ಬೈ ಪಿ. ಅರ್ಥದ ಸ್ನೇಹಿತರೆ, ಕಾಟ್ ಅಂದ್ರೆ ಇದರಿಂದ ಕನ್ಸಿಡರ್ ಮಾಡ್ತೀವಿ, ಬಿ ಬೈ ಪಿ ಅಂದ್ರೆ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಈಗ ಎ ಅನ್ನ ಕನ್ಸಿಡರ್ ಮಾಡಿರೋದ್ರಿಂದ ಬೇಸ್ ಯಾವ್ದಾಗುತ್ತೆ, ಎ ಬಿ ಸೈಡ್ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಈ ಅಕ್ಯೂಟ್ ಆಂಗಲ್ ಗೆ ಅಪೋಸಿಟ್ ಇರೋದು ಯಾವ್ದು, ಅಪೋಸಿಟ್ ಇರೋದು ಬಿ ಸಿ ಆಗುತ್ತೆ. ಹಾಗಾಗಿ ಬೇಸ್ ಎ ಬಿ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಬಿ ಸಿ ಆಗುತ್ತೆ. ಅರ್ಥದ ಸ್ನೇಹಿತರೆ? ಹಾಗಾಗಿ ನಾವಿಲ್ಲಿ ಎ ಬಿ ಅಂದ್ರೆ 8 ಅಂತ ತಗೋಬಹುದು. ಆದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರೋ ಮೆಥಡ್ ಪ್ರಕಾರ 8K ಅಂತ ನಾವು ಕನ್ಸಿಡರ್ ಮಾಡೋಣ. ಬಿ ಸಿ ಅಂದ್ರೆ
15 ಆಗುತ್ತಲ್ಲ, ಇದನ್ನ ನಾವು 15K ಅಂತ ಕನ್ಸಿಡರ್ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ MCQ ನಾವು ಡೈರೆಕ್ಟ್ ಆಗಿ ಮಾಡ್ತೀವಲ್ಲ ಈ ಅಕಾಡೆಮಿಕ್ ಇಯರ್ ನಲ್ಲಿ, ಹಾಗಾಗಿ ಇದನ್ನ ಮಾಡಿದ್ರು ತಪ್ಪಾಗಲ್ಲ, ಕರೆಕ್ಟ್ ಆನ್ಸರೇ ಬರುತ್ತೆ, ಡೈರೆಕ್ಟ್ ಮೆಥಡ್ ಅಷ್ಟೇ. ಈಗ ಇವೆರಡು ಸೈಡ್ನ ಮೆಜರ್ಮೆಂಟ್ ನಮಗೆ ಗೊತ್ತಾಯ್ತಂದ್ರೆ AC ಮೆಜರ್ಮೆಂಟ್ ಅನ್ನು ಫೈಂಡ್ ಔಟ್ ಮಾಡಬಹುದಾ? ಬೈ ಪೈಥಾಗರಸ್ ಥಿಯರಮ್ ಏನ್ ಬರಬಹುದು ನಾವು? AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಗೊತ್ತಿಲ್ಲ, ಹಾಗಾಗಿ ಗೊತ್ತಿಲ್ಲ ಸ್ಕ್ವೇರ್ ಇಸ್ ಈಕ್ವಲ್ ಟು ಗೊತ್ತಿದೆ ಸ್ಕ್ವೇರ್ 8 ಸ್ಕ್ವೇರ್ ಪ್ಲಸ್ ಇನ್ನೊಂದು ಬೇಸ್ ಎಷ್ಟು 15 ಸ್ಕ್ವೇರ್. ಈಗ AC ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂದ್ರೆ 64 ಪ್ಲಸ್ 15 ಸ್ಕ್ವೇರ್ ಅಂದ್ರೆ 225. ಈಗ ನೋಡಿ ಸ್ನೇಹಿತರೆ, AC ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಅನ್ನ 225 ಗೆ ಆಡ್ ಮಾಡಿದ್ರೆ 289 ಬರುತ್ತೆ. ಆದ್ರೆ ನಮಗೆ ಬೇಕಾಗಿರೋದು AC ಸ್ಕ್ವೇರ್ ಅಲ್ಲ, AC. ಹಾಗಾಗಿ AC ಇಸ್ ಈಕ್ವಲ್ ಟು ನೋಡಿ 289 ನ ಸ್ಕ್ವೇರ್ ರೂಟ್ ಏನಾಗುತ್ತೆ 17 ಆಗುತ್ತೆ. ಹಾಗಾಗಿ AC ಇಸ್ ಈಕ್ವಲ್ ಟು 17. ಇಲ್ಲಿ ನಾವು 17 ಅಂತ ಬರೆಯಬಹುದು. ಈಗ ಮೂರು ಸೈಡ್ ನ ವ್ಯಾಲ್ಯೂಗಳು ನಮ್ಗೆ ಗೊತ್ತಾಯ್ತಂದ್ರೆ ಅವರು ಕೇಳಿರುವಂತಹ ಸೈನ್ ಎ ಮತ್ತು ಸೀಕೆಂಟ್ ಎ ಗಳನ್ನ ಸುಲಭವಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಅವ್ರು ಕೇಳಿರುವಂತಹ ಮೊದಲನೇದೇನು? ಸೈನ್ ಎ. ಸೈನ್ ಎ ಇಸ್ ಈಕ್ವಲ್ ಟು, ಸೈನ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಅದನ್ನೇ ಬರೆಯಿರಿ, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಈಗ ಎ ಗೆ ಪರ್ಪೆಂಡಿಕ್ಯುಲರ್ ಯಾವ್ದಾಗುತ್ತೆ? BC ಆಗುತ್ತೆ. ಹೈಪೋಟೆನಸ್ AC ಆಗುತ್ತೆ. ಹಾಗಾಗಿ BC ಬೈ AC. ಅರ್ಥ ಆಯ್ತಾ ಸ್ನೇಹಿತರೆ? ಈಗ BC ಎಷ್ಟಿದೆ? 15, ಹೈಪೋಟೆನಸ್ 17. ಹಾಗಾಗಿ 15 ಬೈ 17. ಇಲ್ಲಿಗೆ ಈ ಕತೆ ಮುಗಿಯಿತು. ಯಾವುದು? ಸೈನ್ ಎ. ಆದ್ರೆ ನಾವು ಈಗ ನೋಡ್ಬೇಕಾಗಿರೋದು ಸೀಕೆಂಟ್ ಎ. ಸೀಕೆಂಟ್ ಅಥವಾ ಸೆಕ್ ಎ ಇಸ್ ಈಕ್ವಲ್ ಟು, ನೋಡಿ ಸೀಕೆಂಟ್ ಎಲ್ಲಿದೆ? ಇಲ್ಲಿದೆ ಅಂದ್ರೆ ಹೈಪೋಟೆನಸ್ ಬೈ ಬೇಸ್. ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಬೇಸ್. ಹೈಪೋಟೆನ್ಯೂಸ್ ಸೇಮ್ AC ನೇ ಇರುತ್ತೆ. ಹಾಗಾಗಿ AC ಡಿವೈಡೆಡ್ ಬೈ ಬೇಸ್ ಏನು? ಎ ಅಂತ ಕನ್ಸಿಡರ್ ಮಾಡೋದ್ರಿಂದ ಬೇಸ್ ಇದೆ AB. ಬೇಸ್ ವಿಲ್ ಬಿ AB is equal to hypotenuse ಆಲ್ರೆಡಿ ಬಂದಿದ್ದೀವಲ್ಲ 17 divided by AB ಎಷ್ಟಿದೆ? 8. 17 by 8. ಇಲ್ಲಿಗೆ 4th ಕ್ವಶನ್ ಸಹ ಸಾಲ್ವ್ ಆಯ್ತು. ಬನ್ನಿ ಸ್ನೇಹಿತರೆ, ಈಗ 5th ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಮೊದಲು ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಗಿವನ್ ಸೀಕೆಂಟ್ ಥೀಟಾ is equal to 13 by 12. ಕ್ಯಾಲ್ಕುಲೇಟ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಇಲ್ಲಿ ಅವರು ಸೀಕೆಂಟ್ ಥೀಟಾವನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ಎಲ್ಲಾ ಥೀಟಾಗಳನ್ನು ಕನ್ಸಿಡರ್ ಮಾಡಬೇಕು ಅಂದ್ರೆ ಕಂಡುಹಿಡಿಬೇಕು. ಏನನ್ನ? ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೋಸಿಕೆಂಟ್ ಥೀಟಾ, ಇವೆಲ್ಲವನ್ನು ನಾವು ಫೈಂಡ್ ಔಟ್ ಮಾಡಬೇಕು ಇದರ ಕ್ಲೂ ಅನ್ನು ಇಟ್ಕೊಂಡು. ಬನ್ನಿ ಸ್ನೇಹಿತರೆ, ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಮೊದಲು ಕೊಟ್ಟಿರೋದನ್ನ ಯೂಸ್ ಮಾಡ್ಕೊಳ್ಳೋದನ್ನ ಕಲಿಯೋಣ. ಇಲ್ಲಿ ಗಿವನ್ ಏನಿದೆ? ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು 13 by 12 ಇದೆ. ನೋಡಿ ಸ್ನೇಹಿತರೆ, ನಾವೊಂದು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಇಲ್ಲಿ ಎ ಹತ್ರ ನಾವು ಅಕ್ಯೂಟ್ ಆಂಗಲ್ ಅನ್ನ ಮಾಡ್ಕೊಂಡಿದೀವಿ. ಹಾಗಾಗಿ ಇಲ್ಲಿ ಅಕ್ಯೂಟ್ ಆಂಗಲ್ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಟಚ್ ಆಗಿರೋ ಸೈಡ್ ಅನ್ನು ನಾವು ಬೇಸ್ ಅಂದ್ರೆ ಇದಕ್ಕೆ ಅಪೋಸಿಟ್ ಇರುವಂತ ಸೈಡ್ ಅನ್ನು ನಾವು ಪರ್ಪೆಂಡಿಕ್ಯುಲರ್ ಅಂತೀವಿ. ಜೊತೆಗೆ ಲಾಂಗೆಸ್ಟ್ ಸೈಡ್ ಅನ್ನ ಅಥವಾ ರೈಟ್ ಆಂಗಲ್ ಗೆ ಅಪೋಸಿಟ್ ಇರೋ ಸೈಡ್ ಅನ್ನ ಹೈಪೋಟೆನ್ಯೂಸ್ ಅಂತೀವಿ. ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಸೀಕೆಂಟ್ ಥೀಟಾ ಅಂದ್ರೆ ಇದ್ರ ಯಾವ ಸೈಡ್ಗಳ ರೇಷಿಯೋ ಅಂತ ನಾವು ನೆನಪು ಮಾಡ್ಕೊಳ್ಬೇಕು. ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭವಾದ ದಾರಿ. ಪುಟ್ಟನ ಬಾಯಿಗೆ ಪೆಟ್ಟಾಗಿ ಹುಚ್ಚು ಹೆಚ್ಚಾಗಿ ಬಿಟ್ಟೋಯ್ತು. ಸೈನ್ ಮಾಡ್ಬೇಕಂದ್ರೆ ಕಾಸ್ ಕೇಳಿದ್ರು, ಕೊಟ್ರೆ ತನ್ನನ್ನ ಏನ್ ಮಾಡ್ತಾರೆ? ಕಾಟ್ ಮೇಲೆ ಕುಂದಿಸಿದ್ರು. ಇಲ್ಲಾಂದ್ರೆ ಸೆಕೆಂಡ್ ಮತ್ತೆ ಕೋಕೊಟ್ ಮತ್ತೆ ಇನ್ನೊಂದ್ಸಲ ಕೋಸಿಕೆಂಟ್. ಅಥವಾ ಸ್ನೇಹಿತರೆ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೀಕೆಂಟ್ ಥೀಟಾ, ಕೋಸಿಕೆಂಟ್ ಥೀಟಾ. ಈಗ ಅವ್ರು ಕೊಟ್ಟಿರೋದೇನು? ಸೀಕೆಂಟ್ ಥೀಟಾ. ಸೀಕೆಂಟ್ ಅಂದ್ರೆ ಹೈಪೋಟೆನ್ಯೂಸ್ ಬೈ ಬೇಸ್. ನೋಡಿ ಸ್ನೇಹಿತರೆ, ಇದನ್ನ H by B ಅಂತ ನಾವು ಬರೀಬಹುದು. ಈಗ ಇಲ್ಲಿ ಹೈಪೋಟೆನ್ಯೂಸ್ ಯಾವ್ದಾಗುತ್ತೆ? AC. AC will be our hypotenuse and then base will be AB. ಅರ್ಥ ಆಯ್ತಾ ಸ್ನೇಹಿತರೆ? ಹಾಗಾಗಿ AC ಎಷ್ಟಿದೆ? 13 ಬರುತ್ತೆ ಅಥವಾ
ನಿಮ್ಮ ಟೆಕ್ಸ್ಟ್ ಬುಕ್ ಮೆಥಡ್ ಪ್ರಕಾರ 13k ಅಂತ ಬರೀತೀವಿ. ನಂತರ ಈ ರೀತಿ ನ್ಯೂಮರೇಟರ್ ಡಿನಾಮಿನೇಟರ್ ಬರ್ಕೊಂಡಾಗ ಕೆ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೋಸ್ಕರ ಎ ಬಿ ಎಷ್ಟಿದೆ, ಎ ಬಿ ಇದು 12 ಇದೆ. ಹಾಗಾದ್ರೆ ನಾವು ಬಿ ಸಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಬೈ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ? ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಈಗ ಎ ಸಿ ಎಷ್ಟಿದೆ? 13 ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಎಷ್ಟಿದೆ? 12 ಸ್ಕ್ವಯರ್ ಪ್ಲಸ್ ಬಿ ಸಿ ಅಂದ್ರೆ ಗೊತ್ತಿಲ್ಲ ಸ್ಕ್ವಯರ್. ಈಗ 13 ಸ್ಕ್ವಯರ್ ಅಂದ್ರೆ 169 ಇಸ್ ಈಕ್ವಲ್ ಟು 12 ಸ್ಕ್ವಯರ್ ಅಂದ್ರೆ 144 ಪ್ಲಸ್ ಬಿ ಸಿ ಸ್ಕ್ವಯರ್. ಈಗ 169 ಇಲ್ಲಿ ಆಡ್ ಆಗಿರೋದು ಕಡೆಗೆ ಹೋದ್ರೆ ಸಬ್ಟ್ರಾಕ್ಟ್ ಆಗುತ್ತೆ. 144 ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್. ಈಗ ನೋಡಿ ಸ್ನೇಹಿತರೆ, 169 ಅಲ್ಲಿ 144 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಉಳಿಯೋದು 25 ಉಳಿಯುತ್ತೆ. 25 ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್. ಹಾಗಾದ್ರೆ ಬಿ ಸಿ ಇಸ್ ಈಕ್ವಲ್ ಟು 25. ಇದರ ರೂಟ್ ಎಷ್ಟು ನೋಡಿ, ಈ ಕಡೆಗೂ ಸ್ಕ್ವೇರ್ ರೂಟ್, ಈ ಕಡೆಗೂ ಸ್ಕ್ವೇರ್ ರೂಟ್ ಹಾಕೊಂಡಾದ್ರು ಮಾಡಿ ಎಷ್ಟು ಬರುತ್ತೆ? 5 ಬರುತ್ತೆ. ಬಿ ಸಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ನಮಗೆ ಮೂರು ಸೈಡ್ ನ ಮೆಜರ್ಮೆಂಟ್ ಅಥವಾ ಲೆಂತ್ ಗೊತ್ತಾಯ್ತು. ಮೂರು ಸೈಡಿನ ಲೆಂತ್ ನಮಗೆ ಗೊತ್ತಾಗಿದೆ ಅಂದ್ರೆ ಅವ್ರು ಕೇಳಿರೋ ರೀತಿ ನಾವು ಉಳಿದಿರುವಂತ ಎಲ್ಲ ರೇಷಿಯೋಗಳನ್ನ ಫೈಂಡ್ ಔಟ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಫೈಂಡ್ ಔಟ್ ಮಾಡೋಣ. ಮೊದಲಿಗೆ ಸೈನ್ ಥೀಟಾ ಅಥವಾ ಎ ತಗೊಂಡಿರಲ್ಲ, ಸೈನ್ ಎ. ಸೈನ್ ಥೀಟಾ ಅಂದ್ರೆ ಸೈನಿನ ರೇಷಿಯೋ ಯಾವ್ದು ಬರುತ್ತೆ? ಸೈನ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಸ್ನೇಹಿತರೆ, ಪರ್ಪೆಂಡಿಕ್ಯುಲರ್ ಈಗ ಇದಕ್ಕೆ ಯಾವುದು? ಬಿ ಸಿ ಎಷ್ಟಿದೆ? 5. ಬೇಕಾದ್ರೆ ಬಿ ಸಿ ಅಂತ ಬರೋದಾದ್ರೂ ಬರೀರಿ, ಇದು ನಾನು ಇಲ್ಲಿ ಡೈರೆಕ್ಟ್ ಆಗಿ ಮಾಡಿರ್ತೀನಿ. ಹೈಪೋಟೆನ್ಯೂಸ್ ಯಾವುದು? ಎ ಸಿ. ಇದು 13. 5/13 ಮುಗೀತು. ನಂತರ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಅಂದ್ರೆ ಏನು? ಬೇಸ್ ಬೈ ಹೈಪೋಟೆನ್ಯೂಸ್. ಬೇಸ್ ಬೈ ಹೈಪೋಟೆನ್ಯೂಸ್. ಸ್ನೇಹಿತರೆ, ಈಗ ಬೇಸ್ ಯಾವ್ದಾಗುತ್ತೆ? ಎ ಬಿ ವಿಲ್ ಬಿ ಬೇಸ್. ಬೇಕಾದ್ರೆ ನೀವು ಬರೀರಿ ಎ ಬಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಎ ಸಿ. ಇಲ್ಲಿ ಬರೀಬೋದಿತ್ತಲ್ಲ ಅಂದ್ರೆ ಬರೀಬಹುದು. ನಾನು ಇಲ್ಲಿ ಒಂದ್ ಹತ್ರ ಗೊತ್ತಿರಲಿಲ್ಲ ಅಂತ ಬರೆದೆ, ಉಳಿದ ಹತ್ರ ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ತೀನಿ. ಈಗ ಎ ಬಿ ಎಷ್ಟಿದೆ? 12 ಮತ್ತು ಹೈಪೋಟೆನ್ಯೂಸ್ 13. 12/13 ಬಂತು. ಇದ್ರ ನಂತರ ಈಗ ಸೈನ್ ಆಯ್ತು, ಕಾಸ್ ಆಯ್ತು. ಟ್ಯಾನ್ ಅನ್ನು ನಾವೀಗ ಫೈಂಡ್ ಔಟ್ ಮಾಡೋಣ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ಟ್ಯಾನ್ ಅಂದ್ರೆ ಇದು ಪರ್ಪೆಂಡಿಕ್ಯುಲರ್ ಬೈ ಬೇಸ್, ಪಿ ಬೈ ಬಿ. ಪರ್ಪೆಂಡಿಕ್ಯುಲರ್ ಯಾವ್ದಾಗುತ್ತೆ? ಈ ಆಂಗಲ್ಗೆ ಅಪೋಸಿಟ್ ಇರೋದು ಸೈಡ್. ಬಿ ಸಿ ಎಷ್ಟಿದೆ? 5 ಇದೆ. ಡಿವೈಡೆಡ್ ಬೈ ಬೇಸ್ ಎಷ್ಟಿದೆ? ಎ ಬಿ 12 ಇದೆ. 5/12. ಈಗ ಇದ್ರ ನಂತರ ಕಾಟ್ ಥೀಟಾ ಇಸ್ ಈಕ್ವಲ್ ಟು, ನೋಡಿ ಕಾಟ್ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಬೇಸ್ ಬೈ ಪರ್ಪೆಂಡಿಕ್ಯುಲರ್ ಇಸ್ ಈಕ್ವಲ್ ಟು, ಬೇಸ್ ಎಷ್ಟಿದೆ? 12. ಪರ್ಪೆಂಡಿಕ್ಯುಲರ್ ಎಷ್ಟಿದೆ? 5. ನೋಡಿ, ಟ್ಯಾನ್ ಇನ್ನ ರೆಸಿಪ್ರೋಕಲ್ ಇದು ಕಾಟ್. ನಂತರ ಸೀಕೆಂಟ್ ಅನ್ನ ಅವರೇ ಕೊಟ್ಟಿದ್ದಾರೆ, ನಾವೇನು ಫೈಂಡ್ ಔಟ್ ಮಾಡೋದು ಬೇಕಾಗಿಲ್ಲ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಉಳಿದಿರುವಂತ ಒಂದೇ ಒಂದು ಕೋಸಿಕೆಂಟ್. ಕೋಸೆಕ್ ಥೀಟಾ ಇಸ್ ಈಕ್ವಲ್ ಟು, ನೋಡಿ ಕೋಸೆಕ್ ಥೀಟಾ ಅಂದ್ರೆ ಹೈಪೋಟೆನ್ಯೂಸ್ ಬೈ ಪರ್ಪೆಂಡಿಕ್ಯುಲರ್. ಹೈಪೋಟೆನ್ಯೂಸ್ ಬೈ ಪರ್ಪೆಂಡಿಕ್ಯುಲರ್. ಈಗ ಹೈಪೋಟೆನ್ಯೂಸ್ ಯಾವುದು? ಎ ಸಿ ಎಷ್ಟಿದೆ? 13 ಇದೆ. ಜೊತೆಗೆ ಪರ್ಪೆಂಡಿಕ್ಯುಲರ್ ಈ ಆಂಗಲ್ಗೆ ಅಪೋಸಿಟ್ ಇರೋದು ಬಿ ಸಿ ಎಷ್ಟಿದೆ? 5 ಇದೆ. 13/5. ಈಗ 5th ಕ್ವಶನ್ ಸಾಲ್ವ್ ಆಯ್ತು. ಈಗ ನಾವು 6th ಕ್ವಶನ್ ಅನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ನೋಡೋಣ. ಬನ್ನಿ, ಮೊದಲ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಇಫ್ ಆಂಗಲ್ ಎ ಅಂಡ್ ಆಂಗಲ್ ಬಿ ಆರ್ ಅಕ್ಯೂಟ್ ಆಂಗಲ್ಸ್ such that cos A is equal to cos B, then show that angle A is equal to angle B. ಸ್ನೇಹಿತರೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಆಂಗಲ್ ಎ ಮತ್ತು ಆಂಗಲ್ ಬಿ ಗಳು ಅಕ್ಯೂಟ್ ಆಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡಿದ್ರೆ ಈ ಟ್ರಯಾಂಗಲ್ ನಲ್ಲಿ ಎರಡು ಅಕ್ಯೂಟ್ ಆಂಗಲ್ಸ್, ಆಂಗಲ್ ಎ ಇದು ಸಹ ಅಕ್ಯೂಟ್ ಆಂಗಲ್, ಆಂಗಲ್ ಬಿ ಸಹ ಅಕ್ಯೂಟ್ ಆಂಗಲ್. ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಎರಡು ಅಕ್ಯೂಟ್ ಆಂಗಲ್ ಇದ್ರೆ ಇನ್ನೊಂದು ರೈಟ್ ಆಂಗಲ್ ಇರ್ಬೇಕಾ? ಹಾಗಾದ್ರೆ ಸಿನೇ 90 ಡಿಗ್ರಿ ಅಂತ ನಾವು ಕನ್ಸಿಡರ್ ಮಾಡೋಣ. ಅರ್ಥ ಸ್ನೇಹಿತರೆ, ಇಷ್ಟು ಕನ್ಸಿಡರ್ ಮಾಡಿದ ನಂತರ ನಮ್ಗೆ ಏನನ್ನ ಶೋ ಮಾಡಕ್ ಹೇಳಿದರೆ? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅನ್ನ ಶೋ ಮಾಡಕ್ ಹೇಳಿದರೆ. ಇದನ್ನ ಶೋ ಮಾಡೋದಕ್ಕೆ ಅಂದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅನ್ನು ನಾವು ಪ್ರೂವ್ ಮಾಡಬೇಕು. ಇದನ್ನ ಪ್ರೂವ್ ಮಾಡಬೇಕಂದ್ರೆ ನಮಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಏನು? ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ. ಅರ್ಥದ ಸ್ನೇಹಿತರೆ, ಇಷ್ಟನ್ನು ಕೊಟ್ಟಿದ್ದಾರೆ. ಕೊಟ್ಟಿರೋ ಇನ್ಫಾರ್ಮೇಶನ್ ಅನ್ನು ಹಾಕಿದ್ರು ಸಾಕು ನಮಗೆ
ಅವರು ಕೇಳಿರೋ ರೀತಿ ಆಂಗಲ್ ಎ ಮತ್ತು ಆಂಗಲ್ ಬಿ ಗಳು ಪ್ರೂವ್ ಆಗ್ತವೆ. ಬನ್ನಿ ಸ್ನೇಹಿತರೆ, ಮೊದಲು ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡಿದೀವಲ್ಲ, ಈಗ ಸಾಲ್ವ್ ಮಾಡೋದಕ್ಕೆ ಶುರು ಮಾಡ್ಬಿಡೋಣ. ಈಗ ಆಂಗಲ್ ಎ ಅಂಡ್ ಆಂಗಲ್ ಬಿ ಆರ್ ಏನು ಅಕ್ಯೂಟ್ ಆಂಗಲ್ಸ್ ಅವರೇ ಕೊಟ್ಟಿದ್ದಾರೆ. ನಂತರ ಮತ್ತೇನು ಕೊಟ್ಟಿದ್ದಾರೆ, ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಈಗ ಕಾಸ್ ಅಂದ್ರೆ ಇದು ಯಾವ ರೇಷಿಯೋ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಪುಟ್ಟನ ಬಾಯಿಗೆ ಪೆಟ್ ಮಾಡೋಣ. ಪುಟ್ಟನ ಬಾಯಿಗೆ ಪೆಟ್ಟಾಗಿ ಹುಚ್ಚು ಹೆಚ್ಚಾಗಿ ಬಿಟ್ಟೋತು. ಓಕೆ, ಈಗ ಫಸ್ಟ್ಗೆ ಸೈನ್ ಮಾಡ್ಬೇಕಂದ್ರೆ ಕಾಸ್ ಕೇಳಿದ್ರು, ಕೊಟ್ಟ ಮೇಲೆ ತನ್ನನ್ನ ಕಾಟ್ ಮೇಲೆ ಕುಂದಿರ್ಸಿದ್ರು, ಇಲ್ಲ ಅಂದ್ರೆ ಸೆಕೆಂಡ್ ಅಂತ ಮತ್ತೆ ಕೊಟ್ರು, ಕೋಸೆಕೆಂಡ್ ಥೀಟಾ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೆಕೆಂಡ್ ಥೀಟಾ, ಕೋಸೆಕೆಂಡ್ ಥೀಟಾ. ಈಗ ನಮಗೆ ಹೇಳಿರೋದೇನು, ಕಾಸ್ ಥೀಟಾ. ಕಾಸ್ ಅಂದ್ರೆ ಬಿ ಬೈ ಹೆಚ್. ನೋಡಿ ಸ್ನೇಹಿತರೆ, ಇಲ್ಲಿ ಏನಿದು ಕಾಸ್ ಎ ಅಂದ್ರೂ ಸಹ ಬೇಸ್ ಬೈ ಹೈಪೋಟೆನಸ್, ಅರ್ಥಾತ್ ಕಾಸ್ ಬಿ ಅಂದ್ರೂ ಸಹ ಅದು ಕಾಸ್ ಅಲ್ಲ, ಹಾಗಾಗಿ ಬೇಸ್ ಬೈ ಹೈಪೋಟೆನಸ್. ಈಗ ಕಾಸ್ ಎಗೆ, ಈಗ ಎ ಅನ್ನು ನಾವು ಥೀಟಾ ಅಥವಾ ಅಕ್ಯೂಟ್ ಆಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಬೇಸ್ ಯಾವ್ದಾಗುತ್ತೆ, ಎ ಸಿ ಬೇಸ್ ಆಗುತ್ತೆ. ಇದಕ್ಕೆ ಅಪೋಸಿಟ್ ಇರೋದು ಪರ್ಪೆಂಡಿಕ್ಯುಲರ್ ಆಗುತ್ತೆ, ಹಾಗಾಗಿ ಎ ಸಿ ಬೇಸ್ ಆಗುತ್ತೆ. ಇದು ಕಾಸ್ ಎಗೆ ಎ ಸಿ ಡಿವೈಡೆಡ್ ಬೈ ಹೈಪೋಟೆನಸ್ ಸೇಮ್ ಎ ಬಿ ಇಸ್ ಈಕ್ವಲ್ ಟು, ಈಗ ಕಾಸ್ ಬಿ ಅಂತ ಹೇಳಿದರೆ ಈ ಕಡೆ, ಇಲ್ಲಿ ನಾವು ಇದನ್ನ ಅಕ್ಯೂಟ್ ಆಂಗಲ್ ಅಂತ ತಗೊಂಡಾಗ ಅಕ್ಯೂಟ್ ಆಂಗಲ್ ಅನ್ನು ಫಾರ್ಮ್ ಮಾಡಿರುವಂತ ಒಂದು ಲೈನು ಹೈಪೋಟೆನಸ್, ಇನ್ನೊಂದು ಲೈನು ಬೇಸ್ ಅಥವಾ ಅಡ್ಜಸೆಂಟ್. ಅದು ಯಾವುದು, ಬಿ ಸಿ ಆಯ್ತು, ಡಿವೈಡೆಡ್ ಬೈ ಹೈಪೋಟೆನಸ್ ಸೇಮ್ ಎ ಬಿ. ಅರ್ಥ ಸ್ನೇಹಿತರೆ, ಈಗ ನೋಡಿ ಎ ಸಿ ಡಿವೈಡೆಡ್ ಬೈ ಎ ಬಿ, ಇಲ್ಲಿ ಡಿವೈಡ್ ಆಗಿರುವಂತ ಎ ಬಿ ಈ ಕಡೆ ಟ್ರಾನ್ಸ್ಪೋಸ್ ಆದ್ರೆ ಮಲ್ಟಿಪ್ಲೈ ಆಗುತ್ತೆ ಇಂಟು ಎ ಬಿ ಅಂದ್ರೆ ಎ ಬಿ ಬೈ 1 ಇದ್ದಂಗೆ ಇಸ್ ಈಕ್ವಲ್ ಟು ಬಿ ಸಿ. ಈ ಕಡೆ ಕಂಟಿನ್ಯೂ ಮಾಡಿರ್ತೀನಿ. ನೋಡಿ ಸ್ನೇಹಿತರೆ, ಈಗ ಇಲ್ಲಿರುವಂತ ಎ ಬಿ ಮತ್ತು ಇ ಎ ಬಿ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನಿಲ್ಲಿ ಎ ಸಿ ಇಸ್ ಈಕ್ವಲ್ ಟು ಈ ಕಡೆ ಉಳಿದಿರೋದು ಬಿ ಸಿ. ಸ್ನೇಹಿತರೆ, ಈಗ ಎ ಸಿ ಮತ್ತು ಬಿ ಸಿ ಇವೆರಡೂ ಲೈನ್ ಈಕ್ವಲ್ ಆದವು ಅಂತ ಅಂದ್ರೆ ನೋಡ್ರಿ, ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಬಂತಂದ್ರೆ ಈಕ್ವಲ್ ಸೈಡ್ಗೆ ಅಪೋಸಿಟ್ ಇರುವಂತಹ ಆಂಗಲ್ ಸಹ ಈಕ್ವಲ್ ಇರ್ತವೆ. ಇದಕ್ಕೆ ಅಪೋಸಿಟ್ ಇರುವಂತಹ ಈ ಆಂಗಲ್ ಮತ್ತು ಇದಕ್ಕೆ ಅಪೋಸಿಟ್ ಇರುವಂತಹ ಈ ಆಂಗಲ್ ಇವೆರಡು ಈಕ್ವಲ್ ಇರ್ತವೆ ಅಂತ ನೀವು 7ನೇ ಕ್ಲಾಸ್ ನಲ್ಲಿ ಅಥವಾ 5ನೇ ಕ್ಲಾಸ್ ನಲ್ಲಿ ಕಲ್ತಿದ್ದೀರಾ. ಹಾಗಾಗಿ ಡೈರೆಕ್ಟ್ ಆಗಿ ಏನು ಬರೀಬಹುದು, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ. ಯಾಕೆ, ಆಂಗಲ್ಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸ್ನೇಹಿತರೆ, ಇಲ್ಲಿಗೆ ಈ ಕ್ವಶನ್ ಸಾಲ್ವ್ ಆಯ್ತು. ಈಗ 7th ಕ್ವಶನ್ ಅನ್ನು ಸಾಲ್ವ್ ಮಾಡೋದು ಹೀಗೆ. ಬನ್ನಿ ಸ್ನೇಹಿತರೆ, ಈಗ 7th ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಇಫ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8, ಇವ್ಯಾಲ್ಯುಯೇಟ್ 1 plus sin theta into 1 minus sin theta divided by 1 plus cos theta into 1 minus cos theta. ಇದು ಫಸ್ಟ್ ಸಬ್ ಕ್ವಶನ್. ಇದರ ನಂತರ ಸೆಕೆಂಡ್ ಸಬ್ ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಮೊದಲು ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ನಾವು ಕ್ಲೂ ಆಗಿ ಬಳಸ್ಕೊಳ್ಬೇಕು. ಸ್ನೇಹಿತರೆ, ಹೇಗೆ ಬಳಸ್ಕೊಳ್ಳೋದಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8 ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ರೇಷಿಯೋಗಳನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕು. ಹೆಂಗೆ, ಪುಟ್ಟನ ಬಾಯಿಗೆ ಪೆಟ್ಟಾಗಿ ಹುಚ್ಚು ಹೆಚ್ಚಾಗಿ ಬಿಟ್ಟೋತು. ಇಲ್ಲಿ ಸೈನ್ ಥೀಟಾ, ಇಲ್ಲಿ ಕಾಸ್ ಥೀಟಾ, ಇಲ್ಲಿ ಟ್ಯಾನ್ ಥೀಟಾ, ಇಲ್ಲಿ ಕಾಟ್ ಥೀಟಾ, ಇಲ್ಲಿ ಸೀಕೆಂಟ್ ಥೀಟಾ, ಇಲ್ಲಿ ಕೋಸೀಕೆಂಟ್ ಥೀಟಾ. ಈಗ ಅವ್ರು ಕೊಟ್ಟಿರೋದು ಕಾಟ್. ಕಾಟ್ ಅಂದ್ರೆ ಬಿ ಬೈ ಪಿ ಅಂದ್ರೆ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಅರ್ಥಾತ್ ಸ್ನೇಹಿತರೆ, ಇಲ್ಲಿ ಅವರು ಕಾಟ್ ಎ ಕಾಟ್ ಬಿ ಹಂಗೇನು ಕೊಟ್ಟಿಲ್ಲ. ಹಾಗಾಗಿ ನಮಗೆ ಬೇಕಾದಂತಹ ನೇಮಿಂಗ್ ಅನ್ನು ಮಾಡಬಹುದು. ರೈಟ್ ಆಂಗಲ್ ಟ್ರಯಾಂಗಲ್ಗೆ ನಾವು ಬಿ ಅಲ್ಲಿ ರೈಟ್ ಆಂಗಲ್ ಅಂತ ತಗೊಂಡಿದ್ವಿ, ಎಗೆ ನಾವು ಅಕ್ಯೂಟ್ ಆಂಗಲ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈಗ ಬೇಸ್ ಇದು ಆಗುತ್ತೆ, ಇದು ಬೇಸ್ ಆಯ್ತು, ಇದು ಹೈಪೋಟೆನ್ಯೂಸ್ ಅಪೋಸಿಟ್ ಸೈಡ್ ಅಥವಾ ಪರ್ಪೆಂಡಿಕ್ಯುಲರ್ ಇದಾಯ್ತು. ಈಗ ಬೇಸ್ ಎಷ್ಟಿದೆ, 7. ಟೆಕ್ಸ್ಟ್ ಬುಕ್ ಪ್ರಕಾರ 7K.
ಪರ್ಪೆಂಡಿಕ್ಯುಲರ್ನ 8k ಅಂತ ಮಾಡಿ ನಂತರ ನಾವು ಮುಂದಿನ ಸ್ಟೆಪ್ ನಲ್ಲಿ ಕ್ಯಾನ್ಸಲ್ ಮಾಡ್ತೀವಿ. ಇದು ಡೈರೆಕ್ಟ್ ಮೆಥಡ್ ಅನ್ನು ನಿಮ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಈಸಿಯಾಗಿ ಆಗಲಿ ಅನ್ನೋದಕ್ಕೋಸ್ಕರ. ಜೊತೆಗೆ MCQ ಅನ್ನ ಮಾಡೋದಕ್ಕೂ ಸಹ ಬೇಗ ಟೈಮ್ ಉಳಿಬೇಕಲ್ಲ, ಬೇಗ ಮಾಡಕ್ ಬರ್ಬೇಕು. ಅದಕ್ಕೋಸ್ಕರ ಇನ್ನೂ ಈಸಿ ಆಗಿರುವಂಥ ಮೆಥಡ್ ಅನ್ನು ಹೇಳ್ತಿದ್ದೀನಿ. ಹಾಗಾಗಿ ಬೇಸ್ ಎಷ್ಟಿದೆ 7 ಇದೆ ಮತ್ತು ಪರ್ಪೆಂಡಿಕ್ಯುಲರ್ 8 ಇದೆ. ನಾವು ಹೈಪೋಟೆನ್ಯೂಸ್ ಅನ್ನು ಫೈಂಡ್ ಔಟ್ ಮಾಡಬಹುದು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಬೈ ಪೈಥಾಗರಸ್ ಥಿಯರಮ್. ಏನ್ ಹೇಳ್ತೀರಿ? ಹೈಪೋಟೆನ್ಯೂಸ್ ಸ್ಕ್ವೇರ್, ಹೈಪೋಟೆನ್ಯೂಸ್ ಅಲ್ಲಿ AC ಇದೆ. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್, ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. AC ಸ್ಕ್ವೇರ್ ಗೊತ್ತಿಲ್ಲ ಇಸ್ ಈಕ್ವಲ್ ಟು AB ಗೊತ್ತು, 7 ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಗೊತ್ತು 8 ಸ್ಕ್ವೇರ್. ಹಾಗಾಗಿ AC ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 7 ಸ್ಕ್ವೇರ್ ಅಂದ್ರೆ 49 ಪ್ಲಸ್ 8 ಸ್ಕ್ವೇರ್ ಅಂದ್ರೆ 64. ಈಗ AC ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಮತ್ತು 64 ಗಳನ್ನ ಆಡ್ ಮಾಡಿದ್ರೆ 113 ಬರುತ್ತೆ. ಆದ್ರೆ ನಮಗೆ ಸ್ಕ್ವೇರ್ ನಲ್ಲಿ ಬೇಕಾಗಿಲ್ಲ, AC ಬೇಕು. ಹಾಗಾಗಿ ಎರಡೂ ಕಡೆ ನೀವು ರೂಟ್ ಹಾಕ್ತೀರಿ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. AC ಇಸ್ ಈಕ್ವಲ್ ಟು ಅಂಡರ್ ರೂಟ್ 113 ಬಂತು. ಹೈಪೋಟೆನ್ಯೂಸ್ ಎಷ್ಟು? ಅಂಡರ್ ರೂಟ್ 113. ಇಷ್ಟು ಸಿಕ್ತು ಅಂದ್ರೆ ಈಗ ಈ ಕ್ವಶನ್ ಅನ್ನು ನಾವು ಕಾನ್ಸಂಟ್ರೇಟ್ ಮಾಡಬಹುದು. ಸ್ಟಾರ್ಟಿಂಗ್ ನಲ್ಲಿ ಈ ಕ್ವಶನ್ ಕಡೆ ಹೋಗೋದಕ್ಕಿಂತ ಮೊದಲು ಮೂರು ಸೈಡ್ ನ ಮೆಜರ್ಮೆಂಟ್ ಅನ್ನ ಫೈಂಡ್ ಔಟ್ ಮಾಡಿ ನಂತರ ಅವ್ರು ಏನ್ ಕೇಳಿದಾರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಈಗ ಅವ್ರು ಕೇಳಿರೋದು ಸೈನ್ ಥೀಟಾ ಕೇಳಿದ್ದಾರೆ, ಕಾಸ್ ಥೀಟಾ ಕೇಳಿದ್ದಾರೆ, ಮೈನಸ್ ಪ್ಲಸ್ ಆಮೇಲೆ ಇರಲಿ. ಹಾಗಾಗಿ ಮೊದಲಿಗೆ ಸೈನ್ ಥೀಟಾ ಅದನ್ನ ಫೈಂಡ್ ಔಟ್ ಮಾಡೋಣ. ಸೈನ್ ಥೀಟಾ ಇಸ್ ಈಕ್ವಲ್ ಟು, ನೋಡಿ ಸ್ನೇಹಿತರೆ, ಸೈನ್ ಅಂದ್ರೇನು? ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಇಲ್ಲಿ ಪರ್ಪೆಂಡಿಕ್ಯುಲರ್ ಯಾವುದು? 8 ಇದೆ ಮತ್ತು ಹೈಪೋಟೆನ್ಯೂಸ್ ಏನು? ಅಂಡರ್ ರೂಟ್ 113 ಇದೆ. ಅರ್ಥ ಆಯ್ತಾ? ಇದೇ ರೀತಿ ಕಾಸ್ ಸಹ ಯೂಸ್ ಆಗಿದೆ ಡಿನಾಮಿನೇಟರ್ ನಲ್ಲಿ. ಹಾಗಾಗಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು, ಕಾಸ್ಗೆ ಏನು? ಬೇಸ್ ಬೈ ಹೈಪೋಟೆನ್ಯೂಸ್, ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಬೇಸ್ ಎಷ್ಟಿದೆ? ಅಡ್ಜಸೆಂಟ್ ಸೈಡ್ ಇದು 7 ಇದೆ, ಹೈಪೋಟೆನ್ಯೂಸ್ ಸೇಮ್ 113 ಇದೆ. ಇಷ್ಟು ವ್ಯಾಲ್ಯೂಗಳನ್ನು ನೀವು ಫೈಂಡ್ ಔಟ್ ಮಾಡ್ಕೊಂಡ್ರೆ ಇವುಗಳನ್ನ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ಅಷ್ಟೇ. ನೋಡಿ ಸ್ನೇಹಿತರೆ, ಈಗ ಇದು ಏನಾಗುತ್ತೆ? ಇಸ್ ಈಕ್ವಲ್ ಟು 1 ಪ್ಲಸ್, ನೋಡಿ, ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ. ಈ ರೀತಿ ಇದೆ ಅಂದ್ರೆ ನೋಡಿ ಸ್ನೇಹಿತರೆ, ಇದು ಯಾವ ರೀತಿ ಇದೆ? A ಪ್ಲಸ್ ಬಿ ಇಂಟು A ಮೈನಸ್ ಬಿ. ಈ ಫಾರ್ಮ್ ನಲ್ಲಿ ಇದೆನಾ? A ಪ್ಲಸ್ ಬಿ ಇಂಟು A ಮೈನಸ್ ಬಿ ಇದ್ರೆ ಏನ್ ಬರೀಬಹುದು? ಡೈರೆಕ್ಟ್ ಆಗಿ A ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರೀಬಹುದಾ? ಅರ್ಥ ಆಯ್ತಾ ಸ್ನೇಹಿತರೆ? ಹಾಗಾಗಿ ನಾವು ಇದನ್ನ ಡೈರೆಕ್ಟ್ ಆಗಿ A ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮ್ ನಲ್ಲಿ ಬರೆಯೋಣ. ನಿಮ್ಗೆ ಯಾರಿಗಾದ್ರೂ ಎಕ್ಸ್ಟ್ರಾ ಸ್ಟೆಪ್ ಬೇಕು, ಕನ್ಫ್ಯೂಷನ್ ಆಗಬಾರ್ದು ಅಂದ್ರೆ ಈಗ ಬರ್ದಿದ್ದನ್ನ ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ಅದನ್ನ ಬರ್ಕೊಳ್ಳಿ. ಈಗ A ಅಂದ್ರೆ ನಿಮ್ದು 1 ಸ್ಕ್ವಯರ್ ಮೈನಸ್ ಬಿ ಅಂದ್ರೆ ಇಲ್ಲಿ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ, ಇಲ್ಲಿ ಸಹ ಸೇಮ್ ಆಗುತ್ತೆ A ಪ್ಲಸ್ ಬಿ ಇಂಟು A ಮೈನಸ್ ಬಿ. ಹಾಗಾಗಿ ಇಲ್ಲಿ ಸಹ ನಾವು 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಅಂತ ಬರೀಬಹುದು. ನೋಡಿ ಸ್ನೇಹಿತರೆ, ಈಗ 1 ಸ್ಕ್ವಯರ್ ಅಂದ್ರೆ 1 ಇರಲಿ, ಸೈನ್ ಸ್ಕ್ವಯರ್ ಥೀಟಾ, ಸೈನ್ ಎಷ್ಟು ಬಂದಿದೆ? 8 ಬೈ ರೂಟ್ 113, 8 ಬೈ ರೂಟ್ 113 ಇದು ಹೋಲ್ ಸ್ಕ್ವಯರ್. ನಂತರ ಇಸ್ ಈಕ್ವಲ್ ಟು ಇದೆಯಲ್ಲ, ಇಲ್ಲಿ ಕೆಳಗಡೆ ಬರೆದಿರ್ತೀನಿ. ಈಗ ಡಿವೈಡೆಡ್ ಬೈ 1 ಸ್ಕ್ವೇರ್ ಅಂದ್ರೆ 1, ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಅಂದ್ರೆ 7 ಬೈ ರೂಟ್ 113. ಅರ್ಥ ಆಯ್ತಾ ಸ್ನೇಹಿತರೆ? ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ರೆ ಮುಂದಿನ ಸ್ಟೆಪ್ ಇನ್ನೂ ಈಸಿ ಆಗುತ್ತೆ. ನೋಡಿ, ಈಗ 1 ಮೈನಸ್ ಇದು 8ಗೆ ಸ್ಕ್ವಯರ್, ಹೌದಾ? 8ಗೂ ಸ್ಕ್ವಯರ್ ಜೊತೆಗೆ 113 ರೂಟ್ ಒಳಗಡೆ ಇದೆಯಲ್ಲ, ರೂಟ್ 113ಗೂ ಇದು ಸ್ಕ್ವಯರ್. ಅದೇ ರೀತಿ ಡಿನಾಮಿನೇಟರ್ನಲ್ಲೂ ಸಹ ಇದು 7ಗೂ ಸ್ಕ್ವಯರ್ ಡಿವೈಡೆಡ್ ಬೈ ಎಷ್ಟು? 113 ರೂಟ್ ಒಳಗಡೆ ಇರೋದು ಇದಕ್ಕೂ ಸ್ಕ್ವಯರ್. ಈಗ ನೋಡಿ, ಇಲ್ಲಿ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಯ್ತು, ಇಲ್ಲಿ ಸಹ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಯ್ತು. ಇಷ್ಟ ಆದ ನಂತರ ಈ ಕಡೆ ನಾನು ಅದನ್ನ ಕಂಟಿನ್ಯೂ ಮಾಡಿರ್ತೀನಿ.
ಇಲ್ಲಿ ಎಷ್ಟು ಉಳಿತು ನೋಡಿ ಸ್ನೇಹಿತರೆ, 1 ಮೈನಸ್ 8 ಸ್ಕ್ವೇರ್ ಅಂದ್ರೆ 64 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 113 ಉಳಿತು. ಅರ್ಥಾಯ್ತಾ? ಈಗ ಡಿನಾಮಿನೇಟರ್ ಏನು ಉಳಿತು, 1 ಮೈನಸ್ 7 ಸ್ಕ್ವೇರ್ ಅಂದ್ರೆ 49, ಡಿನಾಮಿನೇಟರ್ ನಲ್ಲಿ 113 ಉಳಿತು. ಸ್ನೇಹಿತರೆ ಇದನ್ನ ಈ ಕಡೆ ಮತ್ತೆ ಕಂಟಿನ್ಯೂಷನ್ ಮಾಡಿರ್ತೀನಿ ನೋಡಿ. ಇದನ್ನ ನಾವೀಗ ಆಡ್ ಮಾಡಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡೋದಿಲ್ಲ, ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಡಿನಾಮಿನೇಟರ್ಗಳು ಸೇಮ್ ಇರಬೇಕು. ಇಲ್ಲ ಅಂದಾಗ ಏನ್ ಮಾಡಬೇಕು, ಎಲ್ ಸಿ ಎಂ ತಗೊಂತೀವಿ. 1 ಮತ್ತು 113 ಎಲ್ ಸಿ ಎಂ 113 ಬರುತ್ತೆ. ಹಾಗಾಗಿ ನ್ಯೂಮರೇಟರ್ಗೂ ಸಹ 113 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಸಹ ನೋಡಿ, ಡಿನಾಮಿನೇಟರ್ ನಲ್ಲಿ ಏನಿಲ್ಲ ಅಂದ್ರೆ 1 ಇದೆ. ಇದು ಸಹ 113 ಆಗ್ಬೇಕಂದ್ರೆ ಇದನ್ನು ಸಹ 113 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ನ್ಯೂಮರೇಟರ್ ಸಹ 113 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಕೇಳಿಸ್ಕೊಳ್ರಿ ಸರಿಯಾಗಿ, ಯಾಕಂದ್ರೆ ಇಲ್ಲಿ ಬರೆದಿರುವಂತ ಅಕ್ಷರಗಳು ಚಿಕ್ಕ ಅನ್ಸಿದ್ರು ಸಹ ನೀವು ಕೇಳಿಸ್ಕೊಂಡಿರ್ತೀರಲ್ಲ, ಬರೀಬಹುದು. ಈಗ ನೋಡಿ ಸ್ನೇಹಿತರೆ, ಇದು ಏನಾಗುತ್ತೆ, ಇದ್ರ ಡಿನಾಮಿನೇಟರ್ 113 ಆಯ್ತು. ಅರ್ಥ ಆಯ್ತಾ? ಆದ್ರೆ ಇದು 1 ಇಂಟು 113 ಏನಾಗುತ್ತೆ, 113 ಆಯ್ತು. ಇಲ್ಲಿ ಡಿನಾಮಿನೇಟರ್ ಆಲ್ರೆಡಿ 113 ಇರೋದ್ರಿಂದ ಇದರಿಂದ ಮಲ್ಟಿಪ್ಲೈ ಮಾಡಬೇಕಾಗಿಲ್ಲ. ಹಾಗಾಗಿ ಮೈನಸ್ ಇದರ ನ್ಯೂಮರೇಟರ್ ಸೇಮ್ ಆಸ್ ಇಟ್ ಈಸ್ 64 ಬರೀತೀವಿ. ಅದೇ ರೀತಿ ಕೆಳಗಡೆ ಸಹ ನೋಡ್ರಿ, ಎರಡದು ಡಿನಾಮಿನೇಟರ್ ಏನಾಯ್ತು, 113 ಆಯ್ತು. ನ್ಯೂಮರೇಟರ್ ಇದಕ್ಕೇನಾಯ್ತು, 113 ಮೈನಸ್ ಇದು 49 ಆಯ್ತು. ಯಾವ ಸ್ಟೆಪ್ ಏನಾದ್ರು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ನಿಮಗೆ ಇರುವಂತಹ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ ಈಗ ಇಲ್ಲಿ ನೋಡಿ, ಎರಡರದ್ದು ಸಹ ಡಿನಾಮಿನೇಟರ್ ಸೇಮ್ ಇದೆ, 113 ಇದೆ. ಹಾಗಾಗಿ ಇವೆರಡು ಡಿನಾಮಿನೇಟರ್ಗಳನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ. ಯಾಕೆ ಅದನ್ನೇ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಬೇಸಿಕ್ ಇಂದ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ. 113 ಮೈನಸ್ 64 ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 113 ಮತ್ತು 64 ಸಬ್ಟ್ರಾಕ್ಟ್ ಮಾಡಿದ್ರೆ 49 ಬರುತ್ತೆ. 49 ಬೈ 113. ಈ ಡಿನಾಮಿನೇಟರ್ ನಲ್ಲಿ ಇದೆಯಲ್ಲ, ಅಂದ್ರೆ ಡಿವೈಡ್ ಆಗಿದೆಯಲ್ಲ, ಇದನ್ನ ಈ ರೀತಿನೂ ಬರೆಯೋಣ. ಇದು 113 ನಲ್ಲಿ 49 ಹೋದ್ರೆ 64 ಬರುತ್ತೆ. ಇದರದ್ದು 113 ಆಸ್ ಇಟ್ ಈಸ್ ಬರೀರಿ. ಈಗ ನೋಡಿ ಸ್ನೇಹಿತರೆ, 49 ಡಿವೈಡೆಡ್ ಬೈ 113. ಈಗ ಡಿವೈಡ್ ಇರುವಂತ ಸೈನ್ ಅನ್ನ ಮಲ್ಟಿಪ್ಲಿಕೇಶನ್ ಆಗಿ ಬರೀತೀವಿ. ಫ್ರಾಕ್ಷನ್ ಗಳನ್ನ ನಾವು ಡಿವೈಡ್ ಮಾಡಬೇಕಾದ್ರೆ ನಂತರ ರೆಸಿಪ್ರೋಕಲ್ ಮಾಡ್ತೀವಿ. ಅಂದ್ರೆ ನ್ಯೂಮರೇಟರ್ನ ಡಿನಾಮಿನೇಟರ್ನ ನ್ಯೂಮರೇಟರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಈ ರೀತಿ ಕನ್ವರ್ಟ್ ಮಾಡಿದಾಗ ಏನಾಯ್ತು, 113 ಕ್ಯಾನ್ಸಲ್ ಆಯ್ತು. ಈಗ ಇಲ್ಲಿ ಉಳಿದದ್ದೆಷ್ಟು, 49 ಬೈ 64. ನೋಡಿ, ಫಸ್ಟ್ ಏನಿದೆ ಇದಕ್ಕೆ ಆನ್ಸರ್ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಏನು, 49 ಬೈ 64. ಫಸ್ಟ್ ಸಬ್ ಕ್ವಶನ್ ಇಲ್ಲಿಗೆ ಸಾಲ್ವ್ ಆಯ್ತು. ಈಗ ಸೆಕೆಂಡ್ ಸಬ್ ಕ್ವಶನ್ ಅನ್ನು ನಾವು ಸಾಲ್ವ್ ಮಾಡೋಣ. ಸೆಕೆಂಡ್ ಸಬ್ ಕ್ವಶನ್ ಏನ್ ಕೇಳಿದ್ದಾರೆ, ಸೆಕೆಂಡ್ ಸಬ್ ಕ್ವಶನ್ ಏನಿದೆ, ಕಾಟ್ ಸ್ಕ್ವಯರ್ ಥೀಟಾ. ಕಾಟ್ ಅಂದ್ರೆ ಏನು ನೋಡಿ, ಕಾಟ್ ಅಂದ್ರೆ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಹಾಗಾಗಿ ಅದನ್ನೇ ಬರೆಯೋಣ, ಬೇಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್. ಸ್ಕ್ವಯರ್ ಅಂತ ಹೇಳಿದ್ರೆ ಹಾಗಾಗಿ ಹೋಲ್ ಸ್ಕ್ವಯರ್ ಅಂತ ಸ್ನೇಹಿತರೆ. ಈಗ ನೋಡಿ, ಇದು ಏನಾಗುತ್ತೆ, ಬೇಸ್ 7 ಇದೆ, 7 ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ 8 ಇದೆ, 8 ಹೋಲ್ ಸ್ಕ್ವಯರ್. ನೋಡಿ ಸ್ನೇಹಿತರೆ, ಈಗ ಇದೇನಾಗುತ್ತೆ, 7 ಅಂದ್ರೆ 49 ಆಗುತ್ತೆ. 7 ಸ್ಕ್ವಯರ್ ಅಂದ್ರೆ 8 ಸ್ಕ್ವಯರ್ ಅಂದ್ರೆ 64 ಆಗುತ್ತೆ. ಏನಿದು, ಅವರು ಕೇಳಿರುವಂತಹ ಕಾಟ್ ಸ್ಕ್ವಯರ್ ಥೀಟಾ. ಕಾಟ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು ಇಷ್ಟೇ. ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯ್ತು. ನಂತರ 8ನೇ ಕ್ವಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಮೊದಲ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಇಫ್ 3 cot A equal to 4, check whether 1 minus tan square A divided by 1 plus tan square A is equal to cos square A minus sin square A or not. ಸ್ನೇಹಿತರೆ, ಈ LHS ಮತ್ತು ಈ RHS ಎರಡು ಈಕ್ವಲ್ ಇದಾವ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಸ್ನೇಹಿತರೆ, ಅದನ್ನು ಚೆಕ್ ಮಾಡೋದಕ್ಕಿಂತ ಮೊದಲು ಏನ್ ಮಾಡ್ಬೇಕಂದ್ರೆ
ಅವರು ಕೊಟ್ಟಿರುವಂತಹ ಈ ಇನ್ಫಾರ್ಮೇಶನ್ ಅನ್ನು ಇಟ್ಕೊಂಡು ಅಥವಾ ಈ ವ್ಯಾಲ್ಯೂ ಅನ್ನು ಇಟ್ಕೊಂಡು ನಾವು ಮೂರು ಸೈಡ್ ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಸ್ನೇಹಿತರಿಗೆ ಏನ್ ಕೊಟ್ಟಿದ್ದಾರೆ? ಕಾಟ್ ಎ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎ ಅಕ್ಯೂಟ್ ಆಂಗಲ್. ಎ ಅಕ್ಯೂಟ್ ಆಂಗಲ್ ಅಂತಂದ್ರೆ ಬಿ ಅಥವಾ ಸಿ ಯಾವುದನ್ನಾದ್ರೂ ನಾವು 90 ಡಿಗ್ರಿ ಅಂತ ಕನ್ಸಿಡರ್ ಮಾಡಬಹುದು. ಆದ್ರೆ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವು ಬಿ ಅನ್ನೇ 90 ಡಿಗ್ರಿ ಅಂತ ತಗೋತೀವಿ. ಆವಾಗ ಪೈಥಾಗರಸ್ ಥಿಯರಂ ಅನ್ನು ಅಪ್ಲೈ ಮಾಡಿದಾಗ ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಸ್ನೇಹಿತರೆ, ಈಗ ಮೂರು ಸೈಡ್ಗಳ ರೇಷಿಯೋವನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಏನನ್ನ ಬಳಸಿ? ಅವ್ರು ಕೊಟ್ಟಿರುವಂತಹ 3 cot A = 4 ಅಥವಾ cot A = 4/3 ಅನ್ನು ಬಳಸಿ. ಈಗ ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ರೇಷಿಯೋ. ಇದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. ನೆನಪಿಲ್ಲ ಅಂದ್ರೆ ನೆನಪಿಟ್ಕೊಳ್ಳೋದಕ್ಕೋಸ್ಕರ ಮಾಡಿರುವಂತಹ ಸುಲಭವಾದ ದಾರಿ ಪುಟ್ಟನ್ನು ಬಾಯಿಗೆ ಕಟ್ಟಾಗಿ ಹೆಚ್ಚಾಗಿ ಬಿಟ್ಟೋಯ್ತು. ಈಗ ಸೈನ್ ಮಾಡೋದಕ್ಕೆ ಕಾಸ್ ಕೇಳ್ತಾರೆ, ಕೊಟ್ರೆ ತನ್ನನ್ನ ಕಾಟ್ ಮೇಲೆ ತುಂಬಿಸ್ತಾರೆ. ನಂತರ ಸೆಕೆಂಡ್ ಇಲ್ಲ ಅಂದ್ರೆ ಕೋ ಸೆಕೆಂಡ್ ಅಂದ್ರೆ ಸೀಕೆಂಟ್ ಮತ್ತು ಕೋ ಸೀಕೆಂಟ್ ಅಂತ. ಓಕೆ, ಈಗ ನೋಡಿ ಇದನ್ನ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೀಕೆಂಟ್ ಥೀಟಾ ಮತ್ತು ಕೋ ಸೀಕೆಂಟ್ ಥೀಟಾ. ಈಗ ನಮಗೆ ಹೇಳಿರೋದು ಕಾಟ್ ಎ ಅಂದ್ರೆ ಕಾಟ್ ಅಂದ್ರೆ ಏನು? ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಅದನ್ನೇ ಬರೀರಿ, ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಈಗ ಅಕ್ಯೂಟ್ ಆಂಗಲ್ ಎ ಅಂತ ತಗೊಂಡಾಗ ನಾವು ಬೇಸ್ ಅನ್ನ ಎ ಬಿ ಅಂತ ತಗೊಳ್ತೀವಿ. ನಂತರ ಪರ್ಪೆಂಡಿಕ್ಯುಲರ್ ಅನ್ನ ಬಿ ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಎ ಸಿ ಏನಿದು? ಹೈಪೋಟೆನ್ಯೂಸ್. ನೋಡಿ ಸ್ನೇಹಿತರೆ, ಈಗ ಬೇಸ್ ಏನಾಯ್ತು? 4. ಬೇಸ್ 4 ಆಯ್ತು. ನಂತರ ಪರ್ಪೆಂಡಿಕ್ಯುಲರ್ ಎಷ್ಟು? 3 ಆಯ್ತು. ಈಗ ನಮಗೆ ಹೈಪೋಟೆನ್ಯೂಸ್ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ಬೈ ಪೈಥಾಗರಸ್ ಥಿಯರಂ. ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ನಮಗೆ ಹೈಪೋಟೆನ್ಯೂಸ್ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಬೇಸ್ ಎಷ್ಟು ಕೊಟ್ಟಿದ್ದಾರೆ? 4 ಸ್ಕ್ವೇರ್ ಪ್ಲಸ್ ಇದು ಪರ್ಪೆಂಡಿಕ್ಯುಲರ್ ಬಿ ಸಿ 3 ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಅನ್ನ ಮತ್ತು 9 ಅನ್ನು ಆಡ್ ಮಾಡಿದ್ರೆ 25 ಬರುತ್ತೆ. ಹಾಗಾಗಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಅಂದ್ರೆ ಎ ಸಿ ಇಸ್ ಈಕ್ವಲ್ ಟು √25 ಅಥವಾ 5. ಈಗ ಈ ಮೂರು ಸೈಡ್ಗಳ ವ್ಯಾಲ್ಯೂ ಗೊತ್ತಾಗಂದ್ರೆ ನಾವು ನೆಕ್ಸ್ಟ್ ಮಾಡಬೇಕಾಗಿರುವಂತ ಕೆಲಸ ಏನು? LHS ಮತ್ತು RHS ಈಕ್ವಲ್ ಅಂತ ಫೈಂಡ್ ಔಟ್ ಮಾಡೋದು. ಅದಕ್ಕೆ ನಮ್ಗೆ ಏನೇನು ಬೇಕು ನೋಡಿ, ಇವೆರಡರಲ್ಲೂ ಏನ್ ಕೇಳಿದರೆ ಅವುಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಮೊದಲೇ ಬರ್ಕೊಳ್ಳೋಣ. ಟ್ಯಾನ್ ಎ ಕೇಳಿದರೆ ಅದು ಎಷ್ಟಾಗುತ್ತೆ, ನಂತರ ಕಾಸ್ ಕೇಳಿದರೆ ಅದು ಎಷ್ಟಾಗುತ್ತೆ ಮತ್ತು ಸೈನ್ ಕೇಳಿದರೆ ಅದು ಎಷ್ಟಾಗುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡೋಣ. ಹಾಗಾಗಿ ಮೊದಲಿಗೆ ನಾವು ಇದನ್ನ ಈ ಕಡೆ ಬರ್ಕೊಂಡು ಬಿಡೋಣ. ಅವಾಗ ನಮಗೆ ಆ ಕಡೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ನೋಡಿ ಸ್ನೇಹಿತರೆ, ಮೊದಲಿಗೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಅಂದ್ರೆ ಏನು? ಪಿ ಬೈ ಬಿ, ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್. ಪರ್ಪೆಂಡಿಕ್ಯುಲರ್ ಏನಾಗುತ್ತೆ? ಬಿ ಸಿ ಡಿವೈಡೆಡ್ ಬೈ ಬೇಸ್ ಏನಿದೆ? ಎ ಬಿ ಇಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ? ಬಿ ಸಿ 3 ಮತ್ತು ಎ ಬಿ 4 ಆಗುತ್ತೆ. ಅರ್ಥ ಸ್ನೇಹಿತರೆ, ಅದರ ಟೆಕ್ಸ್ಟ್ ನಲ್ಲಿ ಕೊಟ್ಟಿರುವಂತ ಮೆಥಡ್ ಪ್ರಕಾರ ಇಲ್ಲಿ ನಾವು ಡೈರೆಕ್ಟ್ ಆಗಿ 4 ಮತ್ತು 3 ಅಂತ ತಗೊಳ್ಳೋದ್ರಿಂದ 4k 3k ಅಂತ ತಗೊಂತೀವಿ. ಇದು 5k ಅಂತ ಬರುತ್ತೆ. ಇದನ್ನ 3k ಮತ್ತು ಇದನ್ನ 4k ಅಂತ ತಗೊಂಡಾಗ k ಕ್ಯಾನ್ಸಲ್ ಆಯ್ತು, ಈ ರೀತಿ ಬರುತ್ತಲ್ಲ. ಹಾಗಾಗಿ ನಿಮಗೆ ಸುಮ್ಮನೆ ಸ್ಟೆಪ್ ಹೆಚ್ಚಿಗೆ ಆಗ್ತವೆ. ಜೊತೆಗೆ ಈ ಸಾರಿ ಮುಖ್ಯವಾಗಿ ಇರೋದು MCQ ಮಾದರಿಯ ಪರೀಕ್ಷೆ CBSE. ಹಾಗಾಗಿ ಟೈಮ್ ಉಳಿಯೋದಕ್ಕೂ ಅನುಕೂಲ ಆಗ್ತದೆ. ಇದು ಡೈರೆಕ್ಟ್ ಆಗಿ ನಿಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಕನ್ಫ್ಯೂಷನ್ ಮಾಡಕ್ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಈ ಮೆಥಡ್ ಅನ್ನ ಮಾಡ್ತಾ ಇದೀನಿ, ಹೇಳ್ತಾನೆ ಇದೀನಿ, ಯಾಕಂದ್ರೆ ಯಾರು ಕನ್ಫ್ಯೂಸ್ ಆಗಬಾರ್ದು ಅಂತ. ನಂತರ ಕಾಸ್ ಸಹ ಕೇಳಿದ್ದಾರೆ, ಅದನ್ನು ಬರೆಯೋಣ. ಕಾಸ್ ಎ ನೋಡಿ ಸ್ನೇಹಿತರೆ, ಕಾಸ್ ಬೇಸ್ ಬೈ ಹೈಪೋಟೆನ್ಯೂಸ್, ಬೇಸ್ ಬೈ ಹೈಪೋಟೆನ್ಯೂಸ್. ಬೇಸ್ ಏನಾಗುತ್ತೆ? ಎ ಬಿ ಮತ್ತು ಹೈಪೋಟೆನ್ಯೂಸ್ ಎ ಸಿ. ಎ ಬಿ ಎಷ್ಟಿದೆ? 4 ಮತ್ತು ಹೈಪೋಟೆನ್ಯೂಸ್ 5 ಬಂತು. ಈಗ ಇದೇ ರೀತಿ ಸೈನ್ ಸಹ ಕೇಳಿದ್ದಾರೆ, ಅದನ್ನು ನಾನು ಈ ಕಡೆ ಬರೆದಿರ್ತೀನಿ. ಸೈನ್ ಎ ಇಸ್ ಈಕ್ವಲ್ ಟು ಸೈನ್ ಏನಿದೆ? ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್, ಪಿ ಬೈ ಹೆಚ್. ಪರ್ಪೆಂಡಿಕ್ಯುಲರ್ ಏನು? ಬಿ ಸಿ ಮತ್ತು ಹೈಪೋಟೆನ್ಯೂಸ್ ಏನು? ಎ ಸಿ.
ಪರ್ಪೆಂಡಿಕ್ಯುಲರ್ 3 ಇದೆ ಮತ್ತು ಹೈಪೋಟೆನಸ್ 5 ಇದೆ. 3/5 ಇದಿಷ್ಟು ಸಿಗ್ತಾ. ಈಗ ನಾವು LHS ಮತ್ತು RHS ಗಳನ್ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. ಅವಾಗ ನಮಗೆ ಇವೆರಡು ಈಕ್ವಲ್ ಅಥವಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಈಗ ಮೊದಲಿಗೆ LHS ಅನ್ನು ನಾವು ಸಾಲ್ವ್ ಮಾಡೋಣ. LHS is equal to ನೋಡಿ ಸ್ನೇಹಿತರೆ 1 minus tan square a divided by 1 plus tan square a. ಹಾಗಾಗಿ ಮೊದಲಿಗೆ 1 minus tan square. tan ಅಂದ್ರೆ 3/4 tan a ಅಂದ್ರೆ ಹಾಗಾಗಿ tan square ಅಂದ್ರೆ 3/4 whole square ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? divided by 1 plus tan square a. 1 plus tan square ಅಂದ್ರೆ ಏನು ಬರುತ್ತೆ? 3/4 whole square. ಇದನ್ನ ಕಂಟಿನ್ಯೂ ಮಾಡ್ತೀನಿ. 1 as it is ಇರಲಿ. 3 square ಅಂದ್ರೆ 9. ಇದಕ್ಕೆ ಇದು 4 ಗೂ ಸಹ ಸ್ಕ್ವೇರ್. ಹಾಗಾಗಿ 4 ಸ್ಕ್ವೇರ್ ಅಂದ್ರೆ 16. ನೋಡಿ ಸ್ನೇಹಿತರೆ ಇದು 1 ಅಂದ್ರೆ 1/1 ಇದ್ದ ಹಾಗೆ. ನಂತರ ಇಲ್ಲಿ ಸಹ ಸೇಮ್ 1 ಅಂದ್ರೆ 1/1 ಇದ್ದಂಗೆ ಪ್ಲಸ್ ಇದಿಷ್ಟಕ್ಕೂ ಸ್ಕ್ವೇರ್ ಅಂದ್ರೆ 3 ಗೂ ಸಹ ಸ್ಕ್ವೇರ್ 9 ಮತ್ತು 4 ಗೂ ಸಹ ಸ್ಕ್ವೇರ್ 16. ಇದರ ನಂತರ ಇಲ್ಲಿ ಕಂಟಿನ್ಯೂ ಮಾಡೋಣ. ನೋಡಿ ಸ್ನೇಹಿತರೆ ಇಲ್ಲಿ ಡಿನಾಮಿನೇಟರ್ 16 ಇದೆ, ಇಲ್ಲಿ ಡಿನಾಮಿನೇಟರ್ 1 ಇದೆ. ಹಾಗಾಗಿ ಇದರಂತ 16 ಮತ್ತು 1 ಸೇಮ್ ಆಗ್ಬೇಕಂದ್ರೆ ಡಿನಾಮಿನೇಟರ್ ಸೇಮ್ ಆಗ್ಬೇಕಂದ್ರೆ ನಾವೇನ್ ಮಾಡಬೇಕು? ಇವೆರಡರ LCM ತಗೋತೀವಿ. LCM 16 ಬರುತ್ತೆ. ಹಾಗಾಗಿ ಇದನ್ನು ಸಹ ನಾವು 16 ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕಂದ್ರೆ ಫ್ರಾಕ್ಷನ್ಸ್ ಇದ್ದಾಗ ಡಿನಾಮಿನೇಟರ್ ಸೇಮ್ ಇದ್ದಾಗ ಮಾತ್ರ ನಾವು ನ್ಯೂಮರೇಟರ್ ಅನ್ನು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಕ್ ಬರುತ್ತೆ. ಅದೇ ರೀತಿ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿರ್ತೀವೋ ಅದರಿಂದಾನೇ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀವಿ. ಸ್ನೇಹಿತರೆ ಇಲ್ಲಿ ಸಹ ಸೇಮ್ ಪ್ರಾಬ್ಲಮ್. ಫ್ರಾಕ್ಷನ್ ಗಳನ್ನ ಆಡ್ ಮಾಡಬೇಕು ಸಹ ಡಿನಾಮಿನೇಟರ್ ಸೇಮ್ ಇರಬೇಕು. LCM 16. ಹಾಗಾಗಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಗಳಿಗೆ 16 ಇಂದ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಇಷ್ಟು ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ನೀವು ಏನ್ ಮಾಡ್ತೀರಿ? ಇದೇನಾಗುತ್ತೆ? ಎರಡು ಡಿನಾಮಿನೇಟರ್ ಸೇಮ್. ಹಾಗಾಗಿ 16 ಬರೀತೀರಿ ಡಿನಾಮಿನೇಟರ್ ನ. ನ್ಯೂಮರೇಟರ್ ನಲ್ಲಿ ಏನಾಯ್ತು? 16 ಮೈನಸ್ 9 ಉಳಿತು. ಅದೇ ರೀತಿ ಡಿನಾಮಿನೇಟರ್ ಸಹ ಇದರ ಡಿನಾಮಿನೇಟರ್ ಸಹ 16. ನ್ಯೂಮರೇಟರ್ ನಲ್ಲಿ ಮಾತ್ರ ನಾವು ಬರೀತೀವಿ ಅದನ್ನು ಆಡ್ ಮಾಡಿ. ಅರ್ಥ ಸ್ನೇಹಿತರೆ? ಈಗ ಇದನ್ನ ಇನ್ನೊಂದು ಸ್ಟೆಪ್ ನಲ್ಲಿ ಕಂಟಿನ್ಯೂ ಮಾಡೋಣ. ನೋಡಿ ಸ್ನೇಹಿತರೆ ಇಲ್ಲಿರುವಂತಹ ಈ 16 ನಲ್ಲಿ 9 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಬರೋದು 7. 7 ಏನಿದೆ? 16 ಇದೆ. ಈ ಡಿವಿಷನ್ ಅನ್ನ ಈ ರೀತಿ ಸಹ ನಾವು ಬರೆಯಬಹುದು. ಓಕೆ, ಹಾಗಾದ್ರೆ 16 ಮತ್ತು 9 ಅನ್ನು ಆಡ್ ಮಾಡಿದ್ರೆ 25 ಬರುತ್ತೆ. 25/16. ನಂತರದಲ್ಲಿ ಏನಾಗುತ್ತೆ ಅಂತ ನೋಡಿ. ಇದು ಏನು LHS ಮಾಡ್ತಿರೋದು ಮತ್ತೆ ಮರಿಬಾರ್ದು. LHS is equal to 7/16. ಇಲ್ಲಿ ಡಿವಿಷನ್ ಇದೆ ಅಂದ್ರೆ ಇದು ನಾವು ಮಲ್ಟಿಪ್ಲಿಕೇಶನ್ ಸೈನ್ ಆಗಿ ಬರೀತೀವಿ. ಇದೆ ಡಿವೈಡ್ ಮಾಡುವಂತ ಅಂದ್ರೆ ಫ್ರಾಕ್ಷನ್ ಗಳನ್ನ ಡಿವೈಡ್ ಮಾಡುವಂತ ಮೆಥಡ್. ನಂತರ ಅವಾಗ ನ್ಯೂಮರೇಟರ್ ನ ಡಿನಾಮಿನೇಟರ್ ಮತ್ತು ಡಿನಾಮಿನೇಟರ್ ನ ನ್ಯೂಮರೇಟರ್ ಆಗಿ ಅಂದ್ರೆ ರೆಸಿಪ್ರೋಕಲ್ ಮಾಡ್ತೀವಿ. 16/25 ಆಗಿ ಇದನ್ನ ಬರೀತೀವಿ. ನೋಡಿ ಸ್ನೇಹಿತರೆ ಈಗ ಈ 16 ಕ್ಯಾನ್ಸಲ್ ಆಯ್ತು. ಹಾಗಾಗಿ ಉಳಿದಿದ್ದೆಷ್ಟು? LHS is equal to 7/25 ಬಂತು. ಈಗ RHS ನಾವು ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. RHS ನಲ್ಲಿ ಏನು ಕೊಟ್ಟಿದ್ದಾರೆ? RHS ನಲ್ಲಿ cos ಸ್ಕ್ವೇರ್ a ಮೈನಸ್ sin ಸ್ಕ್ವೇರ್ a ಅಂತ ಕೊಟ್ಟಿದ್ದಾರೆ. ಈಗ RHS is equal to cos ಸ್ಕ್ವೇರ್ a. cos ಅಂದ್ರೆ ಏನು? 4/5. ಹಾಗಾಗಿ 4/5 ಹೋಲ್ ಸ್ಕ್ವೇರ್. ನಂತರ ಮೈನಸ್ sin ಸ್ಕ್ವೇರ್ a. sin ಅಂದ್ರೆ ಇಲ್ಲಿ ಮಾಡಿದ್ವಿ 3/5 ಬರುತ್ತೆ. ಹಾಗಾಗಿ 3/5 ಹೋಲ್ ಸ್ಕ್ವೇರ್. ಇದಿಷ್ಟು ನೀವು ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. RHS is equal to ಇದು 4 ಸ್ಕ್ವೇರ್ ಮತ್ತು 5 ಸ್ಕ್ವೇರ್. ಹಾಗಾಗಿ 4 ಸ್ಕ್ವೇರ್ ಅಂದ್ರೆ 16 ಡಿವೈಡೆಡ್ ಬೈ 5 ಸ್ಕ್ವೇರ್ ಅಂದ್ರೆ 25 ಮೈನಸ್ ಇದು 3 ಗೂ ಸಹ ಸ್ಕ್ವೇರ್ 9, 5 ಗೂ ಸಹ ಸ್ಕ್ವೇರ್ ಅಂದ್ರೆ 5 25. ಹಾಗಾಗಿ RHS is equal to ಡಿನಾಮಿನೇಟರ್ ಸೇಮ್ ಇದ್ದಾಗ ಒಂದೇ ಡಿನಾಮಿನೇಟರ್ ಅನ್ನು ಬರೀತೀವಿ. ನ್ಯೂಮರೇಟರ್ ಗಳನ್ನಷ್ಟೇ ನಾವು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತೀವಿ. ಈ ರೀತಿ ಮಾಡಿದಾಗ ಎಷ್ಟು ಬರುತ್ತೆ? 16 ರಲ್ಲಿ 9 ಅಂದ್ರೆ 7 ಬಂತು. 7/25. ನೋಡಿ ಸ್ನೇಹಿತರೆ LHS
ಮತ್ತು RHS ಇವೆರಡು ಈಕ್ವಲ್. LHS ಮತ್ತು RHS ಈಕ್ವಲ್. ಅದನ್ನೇ ಅವ್ರು ಕೇಳಿದ್ರು, ಚೆಕ್ ಮಾಡಿದ್ವಿ ಅಂತ ನಾವು ಚೆಕ್ ಮಾಡಿದ್ವಿ, ಪ್ರೂವ್ ಮಾಡಿದ್ವಿ. ಇಲ್ಲಿಗೆ ಈ ಕ್ವಶನ್ ಸಾಲ್ವ್ ಆಯ್ತು. ಈಗ ನಾವು ಇದೇ ಎಪಿಸೋಡ್ ನಲ್ಲಿ 9ನೇ ಕ್ವಶನ್ ಸಹ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ನೋಡೋಣ. ಮೊದಲ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಇನ್ ಟ್ರಯಾಂಗಲ್ ABC, ನೋಡಿ ಟ್ರಯಾಂಗಲ್ ABC ರೈಟ್ ಆಂಗಲ್ ಅಟ್ B, ಅವರೇ ಕೊಟ್ಟಿದ್ದಾರೆ, B ಹತ್ರ ರೈಟ್ ಆಂಗಲ್ ಆಗಿದೆ. ನಂತರ ಇಫ್ tan A is equal to 1/√3 ಅಂತ ಕೊಟ್ಟಿದ್ದಾರೆ. tan A is equal to 1/√3. ಇದನ್ನ ಬಳಸಿಕೊಂಡು ನಾವು ಏನು ಫೈಂಡ್ ಔಟ್ ಮಾಡಬಹುದು? ಎಲ್ಲಾ ಸೈಡ್ಗಳ ಮೆಜರ್ಮೆಂಟ್ ಅನ್ನ ಅಥವಾ ಲೆಂತ್ ಅನ್ನ ಫೈಂಡ್ ಔಟ್ ಮಾಡಬಹುದು. ನಂತರ ಏನನ್ನ ನಾವು ಫೈಂಡ್ ಔಟ್ ಮಾಡಬೇಕು ಆಕ್ಚುಯಲ್ ಆಗಿ ಅವ್ರು ಕೇಳಿರೋದು ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಫಸ್ಟ್ ಸಬ್ ಕ್ವಶನ್ sin A into cos C plus cos A into sin C. ನಂತರ ಸೆಕೆಂಡ್ ಸಬ್ ಕ್ವಶನ್ ಏನು ಕೇಳಿದರೆ cos A into cos C minus sin A into sin C. ಸ್ನೇಹಿತರೆ, ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ನಾನು ಆಲ್ರೆಡಿ ಹೇಳಿದಂತೆ ಅವರು ಕೊಟ್ಟಿರುವಂತಹ ಈ ಟೂಲ್ ಏನಿದೆ tan A is equal to 1/√3, ಇದರಿಂದ ಮೂರು ಸೈಡ್ಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಪೈಥಾಗೋರಸ್ ಥಿಯರಮ್ ಅನ್ನು ಅಪ್ಲೈ ಮಾಡಿ. ಇದರ ನಂತರ ಇಲ್ಲಿ sin A ಮತ್ತು cos C ಕೇಳಿದ್ದಾರೆ, ಜೊತೆಗೆ cos A ಮತ್ತು sin C ಕೇಳಿದ್ದಾರೆ. ಹಾಗಾಗಿ sin A sin C ಮತ್ತು cos A ಮತ್ತು cos C ಇವೆರಡನ್ನೂ ಸಹ ನಾವು ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ರೆ ಅವಾಗ ನಾವೇನ್ ಮಾಡ್ತೀವಿ, ಅವುಗಳನ್ನ ಈ ರೀತಿ ಬರ್ಕೊಂಡು sin A into cos C plus cos A into sin C ಈ ರೀತಿ ಬರ್ಕೊಂಡು ಎಷ್ಟು ಆನ್ಸರ್ ಬರುತ್ತೋ ಅದನ್ನ ಬರೆಯೋದಷ್ಟೇ ಅದು ಕೆಲಸ. ಅರ್ಥ ಸ್ನೇಹಿತರೆ? ಬನ್ನಿ ಸ್ನೇಹಿತರೆ, ಈಗ ಅವರು ಏನ್ ಕೊಟ್ಟಿದ್ದಾರೆ ಅಲ್ಲಿಂದಲೇ ನಾವು ಕ್ಯಾಲ್ಕುಲೇಷನ್ ಶುರು ಮಾಡೋಣ. ಮೊದಲಿಗೆ ಅವರು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಏನು? tan A is equal to 1/√3. ನೋಡಿ ಸ್ನೇಹಿತರೆ, tan ಅಂದ್ರೆ ಏನು ಅದು ಗೊತ್ತಾಗಬೇಕಂದ್ರೆ ಪುಟ್ಟನ ಬಾಯಿ ಪೆಟ್ ಮಾಡಬೇಕು. ಪುಟ್ಟನ ಬಾಯಿಗೆ ಪೆಟ್ಟಾಗಿ ಹುಚ್ಚ ಹೆಚ್ಚಾಗಿ ಬಿಟ್ಟೋಯ್ತು. ಈಗ ಇದನ್ನ ನಾವು ಸೈನ್ ಅಂತ ತಗೊಂತೀವಿ. ಇದನ್ನ ನೋಡ್ರಿ, ಸೈನ್ ಮಾಡಕ್ಕೆ ಕಾಸ್ ಕೊಡ್ಬೇಕಾ? ಕಾಸ್ ಥೀಟಾ, ನಂತರ ಟ್ಯಾನ್ ಥೀಟಾ, ನಂತರ ಕಾಟ್ ಥೀಟಾ, ನಂತರ ಸೀಕೆಂಟ್ ಥೀಟಾ, ನಂತರ ಕೋಸೀಕೆಂಟ್ ಥೀಟಾ. ಈಗ ಅವ್ರು ಹೇಳಿದ್ರು ಟ್ಯಾನ್ ಥೀಟಾ. ಟ್ಯಾನ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್. ಅದನ್ನೇ ಬರೆಯೋಣ, P/B. ಇಲ್ಲಿ ಏನಂತ ಹೇಳಿದ್ರೆ tan A ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಅಕ್ಯೂಟ್ ಆಂಗಲ್ ಅನ್ನು ಕನ್ಸಿಡರ್ ಮಾಡಿದೀವಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಯಾವ್ದಾಗುತ್ತೆ? ಇದಕ್ಕೆ ಅಪೋಸಿಟ್ ಇರುವಂತಹ ಸೈಡ್. ಹಾಗಾಗಿ BC will be perpendicular and base will be AB. So adjacent side will be AB. ಹಾಗಾದ್ರೆ ನಮಗೆ BC ಎಷ್ಟು ಅಂತ ಗೊತ್ತಾಯ್ತು? C ಇದು 1 ಅಂತ ಗೊತ್ತಾಯ್ತು. ಜೊತೆಗೆ AB ಎಷ್ಟು ಗೊತ್ತಾಯ್ತು? √3 ಅಂತ ಗೊತ್ತಾಯ್ತು. ಇದನ್ನ ನಾವು √3 ಅಂತ ಬರ್ಕೊಳ್ಳೋಣ. ಅಲ್ಲ, ನಮಗೀಗ AC ಗೊತ್ತಾಗಬೇಕು. AC ಅನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಬೈ ಪೈಥಾಗೋರಸ್ ಥಿಯರಮ್. AC square is equal to AB square plus BC square. ನೋಡಿ ಸ್ನೇಹಿತರೆ, AC ಗೊತ್ತಿಲ್ಲ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಗೊತ್ತಿದೆ? AB ಗೊತ್ತಿದೆ, √3 ಸ್ಕ್ವೇರ್ ಪ್ಲಸ್ BC ಗೊತ್ತಿದೆ 1 ಸ್ಕ್ವೇರ್. ನಂತರ AC ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿತು. ನಂತರ ಯಾವುದಕ್ಕೆ ನಾವು ಆಡ್ ಮಾಡ್ತಿದ್ವಿ? 1 ಗೆ ಆಡ್ ಮಾಡ್ತಿದ್ವಿ. ಹಾಗಾಗಿ 1 ಸ್ಕ್ವೇರ್ ಅಂದ್ರೆ ಅದು ಸಹ 1. ಹಾಗಾಗಿ AC ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಬಂತು. ಹಾಗಾದ್ರೆ AC ಇಸ್ ಈಕ್ವಲ್ ಟು ಸ್ಕ್ವೇರ್ ಈ ಕಡೆಗೆ ಹೋದ್ರೆ ರೂಟ್ ಹಾಕ್ತೀವಿ, ಅಥವಾ ಎರಡು ಕಡೆಗೂ ಸ್ಕ್ವೇರ್ ರೂಟ್ ಹಾಕ್ತೀವಿ. ಇದೇನಾಗುತ್ತೆ? AC ಇಸ್ ಈಕ್ವಲ್ ಟು 2 ಬಂತು. ನೋಡಿ, AC 2 ಅಂತ ಬಂತು. ಇದಿಷ್ಟು ನಮಗೆ ಗೊತ್ತಾಯ್ತಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ಅವ್ರು ಏನೇನನ್ನ ಕೇಳಿದರೆ ಅವುಗಳ ರೇಷಿಯೋಗಳನ್ನು ನಾವು ನೀಟಾಗಿ ಒಂದ್ ಕಡೆ ಬರ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಇದವರು sin A ಮತ್ತು cos A ಕೇಳಿದ್ದಾರೆ, ಅಂದ್ರೆ A ಇಂದ ಬರೋದನ್ನ ಕೇಳಿದ್ದಾರೆ. ಸೆಕೆಂಡ್ ಸಬ್ ಕ್ವಶನ್ ಅಲ್ಲೂ ಸಹ cos A sin A ಅಂತ ಕೇಳಿದಾರಲ್ಲ. ಹಾಗಾಗಿ ಮೊದಲಿಗೆ ನಾವು sin A ಮತ್ತು cos A ಗಳನ್ನ ಫೈಂಡ್ ಔಟ್ ಮಾಡೋಣ. ನಂತರ ಅದೇ ರೀತಿ sin C ಮತ್ತು cos C ಗಳ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿ ಬರ್ಕೊಳ್ಳೋಣ. ಬನ್ನಿ, ಮೊದಲಿಗೆ ಇಲ್ಲೇ ಬರೆದಿದ್ದೀನಿ sin A. ನೋಡಿ, ಸೈನ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್. ಇಲ್ಲಿ ಪರ್ಪೆಂಡಿಕ್ಯುಲರ್ ಯಾವುದು? BC. ಅಲ್ಲ, ಬರೋದಾದ್ರೂ ಬರೀರಿ, ಇಲ್ಲ ಡೈರೆಕ್ಟ್ ಆಗಿ ನಾನು ಬರೀತೀನಲ್ಲ ಈ ರೀತಿ 1 ಅಂತ ಡೈರೆಕ್ಟ್ ಆಗಿ ಬರೀಬಹುದು. ಹೈಪೋಟೆನಸ್ ಎಷ್ಟು? AC ಇದು 2 ಇದೆ. ನಂತರ
ಮತ್ತೇನ್ ಬೇಕಾಗುತ್ತೆ, ಸೈನ್ ಎ ಆದ್ಮೇಲೆ ಕಾಸ್ ಎ ಸಹ ಕೇಳಿದ್ದಾರೆ. ಕಾಸ್ ಎ ಇಸ್ ಈಕ್ವಲ್ ಟು ನೋಡಿ ಸ್ನೇಹಿತರೆ, ಕಾಸ್ ಏನಿದೆ ಬೇಸ್ ಬೈ ಹೈಪೋಟೆನ್ಯೂಸ್, ಅದೊಂದು ಬರೀರಿ ಬೇಸ್ ಬೈ ಹೈಪೋಟೆನ್ಯೂಸ್. ಈಗ ಬೇಸ್ ಏನು, ಎ ಬಿ ಬೇಸ್ ಅಂದ್ರೆ ಇದು √3 ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಸೇಮ್ 2. ಸ್ನೇಹಿತರೆ ಈಗ ಎ ಅನ್ನ ಅಕ್ಯೂಟ್ ಆಂಗಲ್ ಅಂತ ಕನ್ಸಿಡರ್ ಮಾಡಿ ನಾವು ಸೈನ್ ಎ ಮತ್ತು ಕಾಸ್ ಎ ಅನ್ನು ಬರೆದಿದ್ವಿ. ಆದ್ರೆ ಸಿ ಅನ್ನ ಅಕ್ಯೂಟ್ ಆಂಗಲ್ ಆಗಿ ಕನ್ಸಿಡರ್ ಮಾಡಿ ಸೈನ್ ಸಿ ಮತ್ತು ಕಾಸ್ ಸಿ ಅನ್ನು ಸಹ ನಾವೀಗ ಫೈಂಡ್ ಔಟ್ ಮಾಡಬೇಕು. ಯಾಕಂದ್ರೆ ಈ ಕ್ಯಾಲ್ಕುಲೇಷನ್ ಅಲ್ಲೇ ಅದು ಬೇಕಾಗುತ್ತೆ. ಹಾಗಾಗಿ ಇಲ್ಲಿಗೆ ನಾವು ಅಕ್ಯೂಟ್ ಆಂಗಲ್ ಅನ್ನ ಶಿಫ್ಟ್ ಮಾಡೋಣ. ಅಕ್ಯೂಟ್ ಆಂಗಲ್ ಶಿಫ್ಟ್ ಆದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಸಹ ಸೇಮ್ ಸೈನ್ ಸಿ ಇಸ್ ಈಕ್ವಲ್ ಟು, ಇದು ಸಹ ಸೈನ್ ಅಂದ್ರೆ ಪಿ ಬೈ ಹೆಚ್ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಈಗ ಸಿ ಆಂಗಲ್ ಅನ್ನು ನಾವು ಅಕ್ಯೂಟ್ ಆಂಗಲ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಇದಕ್ಕೆ ಅಪೋಸಿಟ್ ಇರೋ ಸೈಡು ಎ ಬಿ, ಹಾಗಾಗಿ ಇದು √3 ಇದೆಯಲ್ಲ, ಇದು ನಮಗೆ ಪರ್ಪೆಂಡಿಕ್ಯುಲರ್ ಅಂತ ಸೈಡ್ ಆಗುತ್ತೆ. ಹೈಪೋಟೆನ್ಯೂಸ್ ಸೇಮ್ ಎ ಸಿ ಎಷ್ಟಿದೆ, 2 ಇದೆ. ಈಗ ಇದೇ ರೀತಿ ಸಿ ಇಂದ ಮತ್ತೇನು ಹೇಳಿದರೆ, ಕಾಸ್ ಸಿ ಹೇಳಿದ್ದಾರೆ. ಹಾಗಾಗಿ ಕಾಸ್ ಸಿ ಇಸ್ ಈಕ್ವಲ್ ಟು, ಕಾಸ್ ಅಂದ್ರೆ ಏನು, ಬೇಸ್ ಬೈ ಹೈಪೋಟೆನ್ಯೂಸ್, ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ ಟು ನೋಡಿ ಸ್ನೇಹಿತರೆ, ಬೇಸ್ ಎಷ್ಟಾಗುತ್ತೆ 1 ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಎಷ್ಟಾಗುತ್ತೆ 2, 1/2. ಈಗ ಇಷ್ಟು ವ್ಯಾಲ್ಯೂಗಳನ್ನು ಇಟ್ಕೊಂಡು ನಾವು ಒಂದೊಂದಾಗಿ ಎರಡು ಸಬ್ ಕ್ವೆಶ್ಚನ್ಗಳನ್ನು ಆಗಲೇ ಸಾಲ್ವ್ ಮಾಡೋಣ. ಬನ್ನಿ ಮೊದಲಿಗೆ ಫಸ್ಟ್ ಸಬ್ ಕ್ವೆಶ್ಚನ್ ಹೋಗೋಣ. ಈ ಫಸ್ಟ್ ಸಬ್ ಕ್ವೆಶ್ಚನ್ ಏನ್ ಹೇಳುತ್ತೆ, ಫಸ್ಟ್ ಸಬ್ ಕ್ವೆಶ್ಚನ್ ಸೈನ್ ಎ ಇಂಟು ಕಾಸ್ ಸಿ ಅಂತ ಹೇಳುತ್ತೆ. ಹಾಗಾಗಿ ಸೈನ್ ಎ ಎಷ್ಟು ಬಂದಿದೆ 1/2 ಇಂಟು ಕಾಸ್ ಸಿ ಎಷ್ಟಿದೆ, ಕಾಸ್ ಸಿ ಅದು ಸಹ 1/2 ಇದೆ. ಅಂತಂದ್ರೆ ಇದು ಮಲ್ಟಿಪ್ಲಿಕೇಶನ್ ಅಂತ. ಓಕೆ, ಪ್ಲಸ್ ಆಸ್ ಇಟ್ ಈಸ್ ಬರೀರಿ. ನಂತರ ಕಾಸ್ ಎ ಇಂಟು ಸೈನ್ ಸಿ, ಕಾಸ್ ಎ ಎಷ್ಟಿದೆ, ಕಾಸ್ ಎ √3/2 ಇದೆ. √3/2 ಇಂಟು ನೋಡಿ ಕಾಸ್ ಎ ಆದ್ಮೇಲೆ ಸೈನ್ ಸಿ, ಸೈನ್ ಸಿ ಎಷ್ಟಿದೆ √3/2 ಇದೆ, ಅದು ಸಹ √3/2 ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ 1 ಇಂಟು 1 1 ಬರುತ್ತೆ, 2 2 4 ಬರುತ್ತೆ. ಪ್ಲಸ್ ನೋಡಿ ಸ್ನೇಹಿತರೆ, ಇಲ್ಲಿ √3 ಇಂಟು √3 ಏನಾಗುತ್ತೆ, √3 ಸ್ಕ್ವೇರ್ ಆಗುತ್ತೆ, ಡಿವೈಡೆಡ್ ಬೈ 2 2 4 ಬರುತ್ತೆ. ಈಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ನಂತರ ಉಳಿದಿದ್ದೆಷ್ಟು 1/4 ಪ್ಲಸ್ 3/4. ಡಿನಾಮಿನೇಟರ್ ಸೇಮ್ ಇದ್ದಾಗ ಒಂದೇ ಡಿನಾಮಿನೇಟರ್ ಬರ್ತೀವಿ, ನ್ಯೂಮರೇಟರ್ಗಳನ್ನಷ್ಟೇ ಆಡ್ ಮಾಡ್ತೀವಿ. ಅವಾಗ ಎಷ್ಟು ಬರುತ್ತೆ, 1 ಅನ್ನ ಮತ್ತು 3 ಅನ್ನ ಆಡ್ ಮಾಡಿದ್ರೆ 4 ಬಂತು. ಇದು 4/4 ಆಯಿತು. ನಂತರ 4 1 ಹಾಗಾಗಿ 1 ಬಂತು. ಈ ಫಸ್ಟ್ ಸಬ್ ಕ್ವೆಶ್ಚನ್ ಆನ್ಸರ್ ನಾವು ಫೈಂಡ್ ಔಟ್ ಮಾಡಿದ್ವಿ, ಇದು 1 ಬಂತು. ಈಗ ಇದೇ ರೀತಿ ಸೆಕೆಂಡ್ ಸಬ್ ಕ್ವೆಶ್ಚನ್ ಅನ್ನು ಸಹ ನಾವೀಗ ಸಾಲ್ವ್ ಮಾಡೋಣ. ಸೆಕೆಂಡ್ ಸಬ್ ಕ್ವೆಶ್ಚನ್ ಏನ್ ಹೇಳುತ್ತೆ, ಸೆಕೆಂಡ್ ಸಬ್ ಕ್ವೆಶ್ಚನ್ ಕಾಸ್ ಎ ಇಂಟು ಕಾಸ್ ಸಿ. ನೋಡಿ ಕಾಸ್ ಎ ಏನಿದೆ √3/2, ಅದನ್ನು ಬರೀರಿ √3/2. ನಂತರ ಕಾಸ್ ಸಿ ಏನಿದೆ 1/2 ಇಂಟು 1/2. ನಂತರ ಏನಿದೆ ಇಲ್ಲಿ ಮೈನಸ್ ಸೈನ್ ಇದೆ, ಅದನ್ನೇ ಬರೀರಿ ಮೈನಸ್. ನಂತರ ಇಲ್ಲಿ ಏನಿದೆ ಸೈನ್ ಎ ಸೈನ್ ಸಿ, ಸೈನ್ ಎ 1/2 ಸೈನ್ ಸಿ √3/2. ಹಾಗಾಗಿ 1/2 ಇಂಟು √3/2. ಈಗ ನೋಡಿ ಸ್ನೇಹಿತರೆ, ಇದನ್ನ ಕಂಟಿನ್ಯೂ ಮಾಡಿರ್ತೀನಿ. ಈಗ ನೀವು √3 ಅನ್ನು 1 ಮಲ್ಟಿಪ್ಲೈ ಮಾಡಿದರೆ √3ನೇ ಬಂತು, 2 2 4 ಮೈನಸ್ 1 ಇಂಟು √3 √3ನೇ ಬಂತು, 2 2 4. ಡಿನಾಮಿನೇಟರ್ ಸೇಮ್ ಇದ್ದಾಗ ಒಂದೇ ಡಿನಾಮಿನೇಟರ್ ಬರ್ತೀವಿ, ನ್ಯೂಮರೇಟರ್ಗಳನ್ನಷ್ಟೇ ನಾವು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತೀವಿ. √3 ಅಲ್ಲಿ √3 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಬಂದಿದ್ದು 0/4 ಆಯ್ತು. 0/4 ಅಂದ್ರೇನು, 0 ಅಂತಂದ್ರೆ ಅರ್ಥ. ಇಲ್ಲಿಗೆ ಫಸ್ಟ್ ಮತ್ತು ಸೆಕೆಂಡ್ ಸಬ್ ಕ್ವೆಶ್ಚನ್, ಕ್ವೆಶ್ಚನ್ ನಂಬರ್ 9 ನ ಎರಡೂ ಸಬ್ ಕ್ವೆಶ್ಚನ್ಗಳು ಸಾಲ್ವ್ ಆಯ್ತು. ಈಗ ಕ್ವೆಶ್ಚನ್ ನಂಬರ್ 10 ಅನ್ನು ಯಾವ ರೀತಿ ಸಾಲ್ವ್ ಮಾಡೋಣ. 10ನೇ ಕ್ವೆಶ್ಚನ್ ಸಹ ಬಹಳ ಈಸಿ ಇದೆ, ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ. ಇನ್ ಟ್ರಯಾಂಗಲ್ PQR, ಈ ಟ್ರಯಾಂಗಲ್ ಅಲ್ಲಿ ರೈಟ್ ಆಂಗಲ್ ಎಟ್ Q ಅಂದ್ರೆ Q ಹತ್ರ ರೈಟ್ ಆಂಗಲ್ ಆಗಿದೆ. ಓಕೆ, ನಂತರ PR ಪ್ಲಸ್ QR ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರೋದೇನು PR
ಮತ್ತು ಕ್ಯೂ ಆರ್ ಇವು ಎರಡು ಹೈಪೋಟೆನಸ್ ಮತ್ತು ಈ ಸೈಡ್ ಪರ್ಪೆಂಡಿಕ್ಯುಲರ್ ಇವೆರಡು ಸೇರಿ 25 ಅಂತ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಓಕೆ, ನಂತರ ಅಂಡ್ ಪಿ ಕ್ಯೂ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಇದು ಒಂದು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಇದು ಒಂದರ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದು 5, ಅದು ಇವೆರಡು ಸೇರಿ 25 ಅಂತ ಕೊಟ್ಟಿದ್ದಾರೆ. ಓಕೆ, ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಏನು ಗಂಟು ಹೋಗ್ತಿತ್ತು ಅಂತ ಅನ್ಸುತ್ತಲ್ಲ. ಈಗ ಇಷ್ಟು ಇನ್ಫಾರ್ಮೇಶನ್ ಅನ್ನು ಇಟ್ಕೊಂಡು ನಾವು ಏನ್ ಮಾಡಬೇಕು, ಡಿಟರ್ಮೈನ್ ದ ವ್ಯಾಲ್ಯೂಸ್ ಆಫ್ ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿ. ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿ ಗಳ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಅದು ಈ ಎರಡೂ ಸೈಡ್ ಗಳ ವ್ಯಾಲ್ಯೂಗಳನ್ನು ನಾವು ಫೈಂಡ್ ಔಟ್ ಮಾಡೋದು. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ. ಯಾವ ರೀತಿ ಅಪ್ಲೈ ಮಾಡಬೇಕು, ಇಲ್ಲಿ ನೋಡಿದ್ರೆ ಎರಡು ಸೇರ್ ಕೊಟ್ಟಿದ್ದಾರಲ್ಲ ಅನ್ನೋಂಥ ಕನ್ಫ್ಯೂಷನ್ ಇದೆಯಲ್ಲ, ಅದು ಒಂದೇ ನಮಗೆ ಕನ್ಫ್ಯೂಷನ್. ಅದನ್ನು ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ. ವ್ಯಾಲ್ಯೂಗಳನ್ನು ಒಂದ್ಸಲ ಫೈಂಡ್ ಔಟ್ ಮಾಡ್ಬಿಟ್ವಿ ಅಂದ್ರೆ ಸೈನ್ ಪಿ, ಕಾಸ್ ಪಿ, ಟ್ಯಾನ್ ಪಿ ಅನ್ನು ನೀವು ಸುಲಭವಾಗಿ ಫೈಂಡ್ ಔಟ್ ಮಾಡ್ತೀವಿ. ಈಗ ಅವ್ರು ಕೊಟ್ಟಿರೋದನ್ನೇ ಬರೀರಿ. ಇವನ್ ಏನು ಕ್ಯೂ ಆರ್ ಇಲ್ಲೇ 90 ಡಿಗ್ರಿ ಇದೆ. ನಂತರ ಏನು ಕೊಟ್ಟಿದ್ದಾರೆ, ಪಿ ಆರ್ ಮತ್ತು ಕ್ಯೂ ಆರ್ ಇವು ಎರಡು ಸೇರಿ 25 ಅಂತ ಕೊಟ್ಟಿದ್ದಾರೆ. ನಂತರ ಪಿ ಕ್ಯೂ ಇದು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅದನ್ನೇ ಬರೆದಿದ್ದೀವಿ. ಇದ್ರ ನಂತರ ಏನನ್ನ ಫೈಂಡ್ ಔಟ್ ಮಾಡಬೇಕು, ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿ ಗಳನ್ನ ಫೈಂಡ್ ಔಟ್ ಮಾಡಬೇಕು. ಈಗ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ, ಇವ್ರು ಕೊಟ್ಟಿರುವಂತಹ ಪಿ ಕ್ಯೂ ಮತ್ತು ಪಿ ಆರ್ ಮತ್ತು ಕ್ಯೂ ಆರ್ 25 ಇವನ್ನ ಬರೆದಿದ್ವಲ್ಲ, ಇವೆರಡನ್ನೇ ಯೂಸ್ ಮಾಡ್ಕೊಂಡು ಬರೀತೀವಿ. ಈಗ ನೋಡಿ ಸ್ನೇಹಿತರೆ, ಪಿ ಆರ್ ಮತ್ತು ಕ್ಯೂ ಆರ್ ಎರಡನ್ನೂ ಸೇರಿದ 25 ಅಂತ ಅಂದ್ರೆ ಇಲ್ಲಿರುವಂತಹ ಪಿ ಆರ್ ನ ವ್ಯಾಲ್ಯೂ ಎಷ್ಟು, ಈ ಕ್ಯೂ ಆರ್ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 25 ಇದು ಮೈನಸ್ ಆಗುತ್ತೆ, ಈ ಕಡೆ ಯಾಡ್ ಆಗಿರೋದಕ್ಕೆ ಮೈನಸ್ ಆಗುತ್ತೆ. ಇದೇ ಪಿ ಆರ್ ಅಂದ್ರೆ ಏನು, 25 ಮೈನಸ್ ಕ್ಯೂ ಆರ್. ಇದು ಇಕ್ವೇಶನ್ ನಂಬರ್ 1. ನೋಡಿ ಸ್ನೇಹಿತರೆ, ಈಗ ನಮಗೆ ಪಿ ಆರ್ ನ ವ್ಯಾಲ್ಯೂ ಗೊತ್ತಾಯ್ತು ಅಂದ್ರೆ ನಮಗೆ ಕ್ಯೂ ಆರ್ ವ್ಯಾಲ್ಯೂ ಗೊತ್ತಾಗುತ್ತೆ. ಇಷ್ಟೇ ಇನ್ಫಾರ್ಮೇಶನ್ ಇಟ್ಕೊಂಡು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಅರ್ಥದ ಸ್ನೇಹಿತರೆ ಹೆಂಗೆ ಅಂತ ನೀವು ನೋಡೋಣ. ಈಗ ಬೈ ಪೈಥಾಗೋರಸ್ ಥಿಯರಮ್ ನೋಡಿ, ರೈಟ್ ಆಂಗಲ್ ಗೆ ಅಪೋಸಿಟ್ ಅಂತ ಸೈಡ್ ಹೈಪೋಟೆನಸ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಮತ್ತು ಕ್ಯೂ ಆರ್ ಸ್ಕ್ವೇರ್. ಓಕೆ, ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ನಂತರ ಪಿ ಆರ್ ಅಂದ್ರೆ ಪಿ ಆರ್ ಬದಲು ಏನು ಬರೀಬಹುದು ನಾವು, 25 ಮೈನಸ್ ಕ್ಯೂ ಆರ್ ಅಂತ ಬರೀಬಹುದಾ. ನೋಡಿ, ಪಿ ಆರ್ ಅಂದ್ರೆ 25 ಮೈನಸ್ ಕ್ಯೂ ಆರ್ ಹೋಲ್ ಸ್ಕ್ವೇರ್. ನಂತರ ಪಿ ಕ್ಯೂ ಕೊಟ್ಟಿದ್ದಾರೆ 5 ಅಂತ, ಹಾಗಾಗಿ ಪಿ ಕ್ಯೂ 5 ಸ್ಕ್ವೇರ್. ನಂತರ ಕ್ಯೂ ಆರ್ ಗೊತ್ತಿಲ್ಲ, ಕ್ಯೂ ಆರ್ ಇರಬೇಕು, ಯಾಕಂದ್ರೆ ಈ ಕಡೆಗೂ ಕ್ಯೂ ಆರ್ ಮತ್ತು ಈ ಕಡೆಗೂ ಕ್ಯೂ ಆರ್, ಎರಡು ಕಡೆ ಕ್ಯೂ ಆರ್ ಬಂತಲ್ಲ, ಹಾಗೆ ಕ್ಯಾನ್ಸಲ್ ಮಾಡಿ ನಂತರ ಕ್ಯೂ ಆರ್ ನ ವ್ಯಾಲ್ಯೂ ಅಂದ್ರೆ ಕ್ಯೂ ಆರ್ ಈ ಸೈಡ್ ಮೆಜರ್ಮೆಂಟ್ ಎಷ್ಟಿದೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಟೈಪ್ ಇದೆಯಲ್ಲ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್, ಅಥವಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಬಹುದು, ನಂತರ ಮೈನಸ್ 2ab ಬರೋದು. ಓಕೆ, ಈಗ ಎ ಸ್ಕ್ವೇರ್ ಅಂದ್ರೆ 25 ಸ್ಕ್ವೇರ್ ಮೈನಸ್ 2ab, 2 ಇಂಟು ಎ ವ್ಯಾಲ್ಯೂ 25, ಬಿ ವ್ಯಾಲ್ಯೂ ಕ್ಯೂ ಆರ್. ಅದೇ ರೀತಿ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಕ್ಯೂ ಆರ್ ಸ್ಕ್ವೇರ್. ನಂತರ ಈ ಕಡೆ ಏನಿದೆ 5 ಸ್ಕ್ವೇರ್ ಗೆ 5 ಸ್ಕ್ವೇರ್ ಬರ್ತಿದ್ವಿ, ಕ್ಯೂ ಆರ್ ಸ್ಕ್ವೇರ್ ಗೆ ಕ್ಯೂ ಆರ್ ಸ್ಕ್ವೇರ್ ಬರ್ತಿದ್ವಿ. ಆ ರೀತಿ ನಾವು ಏನನ್ನು ಚೇಂಜ್ ಮಾಡಿಲ್ಲ. ಈಗ 25 ಸ್ಕ್ವೇರ್ ಅಂದ್ರೆ ಎಷ್ಟು, 625 ಮೈನಸ್ 225 50, ಕ್ಯೂ ಆರ್ ಗೆ ಕ್ಯೂ ಆರ್ ಬರ್ತಿದ್ವಿ. ಇಲ್ಲಿ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಇಲ್ಲೇ ಬರ್ತಿದ್ವಿ. ಈ ಕಡೆ ಇರುವಂತಹ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಆರ್ ಎಚ್ ಎಸ್ ಇಂದ ಎಲ್ ಎಚ್ ಎಸ್ ಬಂದ್ರೆ ಇಲ್ಲಿ ಆಡ್ ಆಗಿರೋದಿಗೆ ಸಬ್ಟ್ರಾಕ್ಟ್ ಆಯ್ತು, ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಆಯ್ತು. ಇಲ್ಲಿ ಉಳಿದಿದ್ದಷ್ಟು 5 ಸ್ಕ್ವೇರ್ ಇದೆ, ಅದಷ್ಟೇ ಬರ್ತಿದ್ವಿ. ನೋಡಿ ಸ್ನೇಹಿತರೆ, ಇಲ್ಲಿ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಮತ್ತು ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಎರಡು ಸಬ್ಟ್ರಾಕ್ಟ್ ಆಗ್ತವೆ. ಎರಡು ಸಬ್ಟ್ರಾಕ್ಟ್ ಆಯ್ತು ಅಂದ್ರೆ ಇಲ್ಲಿ ಉಳಿದಿದ್ದೆಷ್ಟು 625 ಮೈನಸ್ 50 ಕ್ಯೂ ಆರ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂದ್ರೆ 25. ನಂತರ ನೋಡಿ ಸ್ನೇಹಿತರೆ, 625 ಇಲ್ಲೇ ಇರಲಿ, ಇರುವಂತಹ 25 ಈ ಕಡೆಗೆ ಇರೋದು ಈ ಕಡೆಗೆ ಟ್ರಾನ್ಸ್ಫರ್ ಆದಾಗ ಸಬ್ಟ್ರಾಕ್ಟ್ ಆಯ್ತು, ಮೈನಸ್ 25 ಆಯ್ತು. ಇಲ್ಲಿ ಮೈನಸ್ 50 ಕ್ಯೂ ಆರ್ ಇರೋದು ಈ ಕಡೆಗೆ ಟ್ರಾನ್ಸ್ಫರ್ ಆದ್ರೆ ಪ್ಲಸ್ 50 ಕ್ಯೂ ಆರ್ ಆಯ್ತು, ಅಥವಾ 50 ಕ್ಯೂ ಆರ್ ಆಯ್ತು. ಇದರ ನಂತರ 625 ಅಲ್ಲಿ 25 ಅನ್ನು ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಉಳಿದಿದ್ದು 600 is equal to 50 ಕ್ಯೂ ಆರ್. ನೋಡಿ ಸ್ನೇಹಿತರೆ, ಈಗ ಇರುವಂತಹ 50 ಮಲ್ಟಿಪ್ಲೈ ಆಗಿದೆ, ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ, 600 ಡಿವೈಡೆಡ್ ಬೈ 50 ಆಗುತ್ತೆ. ನೋಡಿ ಸ್ನೇಹಿತರೆ, ಇರುವಂತಹ 0 ಇರುವಂತಹ 0 ನಾವು ಕ್ಯಾನ್ಸಲ್ ಮಾಡ್ತೀವಿ. ನಂತರ 5 ಅಂತ ಇಲ್ಲಿ 60 ಇದೆ, 5 ಅನ್ನ ಮತ್ತು 60 ಅನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ಬರೋದೆಷ್ಟು 12 ಬರುತ್ತೆ. ಕ್ಯೂ ಆರ್ ಇಸ್ ಈಕ್ವಲ್ ಟು 12. ಈಗ ನೋಡಿ ಸ್ನೇಹಿತರೆ, ನಮಗೆ ಕ್ಯೂ ಆರ್ ಇದು ಗೊತ್ತಾಯ್ತಂದ್ರೆ ನಾವು ಪಿ ಆರ್ ನ ವ್ಯಾಲ್ಯೂ ಸಹ ಫೈಂಡ್ ಔಟ್ ಮಾಡಬಹುದು. ನಾವು ಸಬ್ಸ್ಟಿಟ್ಯೂಟ್ ಇಟ್ ಇನ್ ಇಕ್ವೇಶನ್ ನಂಬರ್ 1. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಬರ್ಕೊಂಡಿದ್ದೀವಿ. ನೋಡಿ, ಪಿ ಆರ್ ಇಸ್ ಈಕ್ವಲ್ ಟು 25 ಮೈನಸ್ ಕ್ಯೂ ಆರ್, ಹಾಗಾಗಿ ಅದನ್ನೇ ಬರೆದಿ, ಪಿ ಆರ್ ಇಸ್ ಈಕ್ವಲ್ ಟು 25 ಮೈನಸ್ ಕ್ಯೂ ಆರ್
PR is equal to 25, QR value is 12. 25 ಅಲ್ಲಿ 12 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಬರೋದು 13 ಬಂತು. ನೋಡಿ ಸ್ನೇಹಿತರೆ, ಈಗ ನಮಗೆ ಬೇಕಾಗಿರುವಂತಹ ಮೂರು ಸೈಡ್ಗಳ ಲೆಂತ್ ಗಳನ್ನು ನಾವು ಫೈಂಡ್ ಔಟ್ ಮಾಡಿದೀವಿ. PR ಎಷ್ಟಿದೆ? PR 13 ಅಂತ ಗೊತ್ತಾಯ್ತು. ಜೊತೆಗೆ QR ಎಷ್ಟಿದೆ? QR 12 ಅಂತ ಗೊತ್ತಾಯ್ತು. ಅದೇ ರೀತಿ PQ ಅನ್ನು ಅವರೇ ಕೊಟ್ಟಿದ್ದಾರೆ 5. ಈಗ ಅವ್ರು ಕೇಳಿರೋದನ್ನು ನಾವು ಸುಲಭವಾಗಿ ಫೈಂಡ್ ಔಟ್ ಮಾಡಬಹುದು. ಸ್ನೇಹಿತರೆ, ಅವ್ರು ಕೇಳಿರೋದೇನು? ಸೈನ್ ಪಿ. ನೋಡಿ ಮೊದಲಿಗೆ ಸೈನ್ ಪಿ. ಈಗ ಸೈನ್ ಅಂದ್ರೆ ಏನು ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಪುಟ್ಟನ್ ಬಾಯಿಗೆ ಬೆಟ್ಟಾಗಿ ಹೆಚ್ಚಾಗಿ ಬಿಟ್ಟೋತು. ಇಲ್ಲಿ ಸೈನ್, ಕಾಸ್, ಟ್ಯಾನ್, ಕಾಟ್, ಸೀಕೆಂಟ್, ಕೋಸಿಕೆಂಟ್. ಈಗ ನಮಗೆ ಕೇಳಿರೋದು ಸೈನ್. ಹಾಗಾಗಿ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ನೋಡಿ ಸ್ನೇಹಿತರೆ, ಪರ್ಪೆಂಡಿಕ್ಯುಲರ್ ಈಗ ಯಾವ್ದಾಗುತ್ತೆ? ಪಿ ಆಂಗಲ್ ಅನ್ನು ಕನ್ಸಿಡರ್ ಮಾಡೋದ್ರಿಂದ ಇದಕ್ಕೆ ಅಪೋಸಿಟ್ ಇರೋದೆ ಆರ್ ಕ್ಯೂ ಅಥವಾ ಕ್ಯೂ ಆರ್, ಮತ್ತು ಹೈಪೋಟೆನ್ಯೂಸ್ ಪಿ ಆರ್. ನೋಡಿ ಈಗ ಕ್ಯೂ ಆರ್ ಎಷ್ಟಿದೆ? ಕ್ಯೂ ಆರ್ 12 ಇದೆ ಮತ್ತು ಪಿ ಆರ್ 13 ಇದೆ. ಒಂದೇ ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗಲ್ಲ, ಇಷ್ಟಕ್ಕೆ ಬಿಟ್ಟರೆ ಸಾಕು. ನಂತರ ಮತ್ತೇನು ಕೇಳಿದ್ರೆ? ಕಾಸ್ ಪಿ. ಕಾಸ್ ಪಿ. ಕಾಸ್ ಅಂದ್ರೆ ಏನು? ಬೇಸ್ ಬೈ ಹೈಪೋಟೆನ್ಯೂಸ್. ಬೇಸ್ ಬೈ ಹೈಪೋಟೆನ್ಯೂಸ್. ಈಗ ಬೇಸ್ ಪಿ ಕ್ಯೂ ಆಗುತ್ತೆ, ನಂತರ ಹೈಪೋಟೆನ್ಯೂಸ್ ಸೇಮ್ ಪಿ ಆಗಿದೆ. ಹಾಗಾಗಿ ಪಿ ಕ್ಯೂ ಎಷ್ಟಿದೆ? 5 ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ 13. ನಂತರ ಮತ್ತೇನು ಕೇಳಿದ್ರೆ? ಟ್ಯಾನ್ ಪಿ. ಟ್ಯಾನ್ ಪಿ. ಪಿ ಹಿಂಗಿದೆ. ಈಗ ಟ್ಯಾನ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಪರ್ಪೆಂಡಿಕ್ಯುಲರ್ ಯಾವುದು? ಕ್ಯೂ ಆರ್. ಮತ್ತು ಬೇಸ್ ಯಾವುದು? ಪಿ ಕ್ಯೂ. ಈಗ ಕ್ಯೂ ಆರ್ ಎಷ್ಟಿದೆ? 12 ಮತ್ತು ಬೇಸ್ ಎಷ್ಟಿದೆ? ಪಿ ಕ್ಯೂ 5 ಡಿವೈಡೆಡ್ ಬೈ 5. ಹೀಗೆ 10th ಕ್ವಶನ್ ಸಹ ಸಾಲ್ವ್ ಆಯಿತು. ಈಗ ಕೊನೆಯ ಕ್ವಶನ್ ಬನ್ನಿ ಸ್ನೇಹಿತರೆ, ಈಗ ಈ ಎಕ್ಸರ್ಸೈಸ್ ನ ಕೊನೆಯ ಕ್ವಶನ್. ಇದರಲ್ಲಿರುವಂತಹ 5 ಸಬ್ ಕ್ವಶನ್ ಗಳನ್ನ ಸಾಲ್ವ್ ಮಾಡೋಣ. ಇದು ಟ್ರೂ ಆರ್ ಫಾಲ್ಸ್ ನ ಕ್ವಶನ್. ಆದ್ರೆ ಎಲ್ಲಾ ಸಬ್ ಕ್ವಶನ್ ಗಳಿಗೂ ಸಹ ನಾವು ಟ್ರೂ ಅಥವಾ ಫಾಲ್ಸ್ ಅಷ್ಟೇ ಹೇಳೋದಲ್ಲ, ಜಸ್ಟಿಫೈ ಸಹ ಮಾಡಬೇಕು. ಬನ್ನಿ ಮೊದಲನೆಯ ಕ್ವಶನ್ ಅನ್ನು ನೋಡೋಣ. ಮೊದಲನೇ ಕ್ವಶನ್ ಏನಿರುತ್ತೆ? ದ ವ್ಯಾಲ್ಯೂ ಆಫ್ ಟ್ಯಾನ್ ಎ ಇಸ್ ಆಲ್ವೇಸ್ ಲೆಸ್ ದನ್ 1. ಟ್ಯಾನ್ ಎ ಆ ಟೈಮ್ ಲೆಸ್ ದನ್ 1 ಬರುತ್ತೆ ಅಂತ ಹೇಳ್ತಾರೆ. ಇದು ಫಾಲ್ಸ್. ಯಾಕೆ ಅಂದ್ರೆ ಟ್ಯಾನ್ ಎ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಬೈ ಬೇಸ್. ನೋಡಿ ಸ್ನೇಹಿತರೆ, ಪರ್ಪೆಂಡಿಕ್ಯುಲರ್ ಮತ್ತು ಬೇಸ್ ಇವು ಎರಡರಲ್ಲಿ ಪರ್ಪೆಂಡಿಕ್ಯುಲರ್ ದೊಡ್ಡದಿತ್ತಂದ್ರೆ, ಅಂದ್ರೆ ನ್ಯೂಮರೇಟರ್ ದೊಡ್ಡದಿತ್ತಂದ್ರೆ, ಡಿನಾಮಿನೇಟರ್ ಚಿಕ್ಕದಿತ್ತಂದ್ರೆ ಅವಾಗ ಏನಾಗುತ್ತೆ? ನಂಬರ್ 1 ಗಿಂತ ದೊಡ್ಡದಾಗುತ್ತೆ. ನೋಡಿ, ನ್ಯೂಮರೇಟರ್ ದೊಡ್ಡದಿತ್ತು, ಡಿನಾಮಿನೇಟರ್ ಚಿಕ್ಕದಿತ್ತು ಅಂದ್ರೆ 1 ಗಿಂತ ದೊಡ್ಡದಾಯಿತು. ನ್ಯೂಮರೇಟರ್ ದೊಡ್ಡದಿತ್ತು, ಡಿನಾಮಿನೇಟರ್ ಚಿಕ್ಕದಿತ್ತು ಅಂದ್ರೆ ನಂಬರ್ ವ್ಯಾಲ್ಯೂ ಏನಾಗುತ್ತೆ? 1 ಗಿಂತ ಹೆಚ್ಚಿಗೆ ಆಗುತ್ತೆ. ಇದು ಸಹ ಪಾಸಿಬಿಲಿಟಿ ಇದೆ. ನಂತರ ಪರ್ಪೆಂಡಿಕ್ಯುಲರ್ ಮತ್ತು ಬೇಸ್ ಇವೆರಡೂ ಸಹ ಈಕ್ವಲ್ ಆಗಿರುವಂತಹ ಸಾಧ್ಯತೆನೂ ಇದೆ. ಈ ರೀತಿ ಆಗ್ತಂದ್ರೆ ಇದು 1 ಸಹ ಆಗಬಹುದು. ಆದ್ರೆ ಲೆಸ್ ದನ್ 1 ಆಲ್ವೇಸ್ ಆಗ್ಬೇಕಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಗಿಂತ ಬೇಸ್ ದೊಡ್ಡದಿದ್ರೆ ಮಾತ್ರ. ಅವಾಗ ಮಾತ್ರ 1 ಗಿಂತ ಇದು ವ್ಯಾಲ್ಯೂ ಚಿಕ್ಕದಾಗುತ್ತೆ. ಆದ್ರೆ ಇದು ಸಾಧ್ಯನಾ? ಇಲ್ಲ. ಕೆಲವೊಂದು ಸಾರಿ ಬೇಸ್ ಪರ್ಪೆಂಡಿಕ್ಯುಲರ್ ಗಿಂತ ದೊಡ್ಡದಿರಬಹುದು. ಅವಾಗ ಮಾತ್ರ tan a can be less than 1, but not in all the cases. ಅದನ್ನೇ ಇಲ್ಲಿ ಬರೆದಿದ್ದೀನಿ. We know that base can not necessarily be greater than perpendicular in all situations. So, if perpendicular is greater than base, then tan a will be greater than 1. Other, if base is equal to perpendicular, then tan a will be 1. ಹಾಗಾಗಿ ಇದು ಆಲ್ವೇಸ್ ಲೆಸ್ ದನ್ 1 ಅನ್ನೋದು ಸುಳ್ಳು ಅಥವಾ ಫಾಲ್ಸ್. ಈಗ ಸೆಕೆಂಡ್ ಸಬ್ ಕ್ವಶನ್ ಗೆ ಬನ್ನಿ. ಸೀಕೆಂಟ್ ಎ ಇಸ್ ಈಕ್ವಲ್ ಟು 12/5 ಫಾರ್ ಸಮ್ ವ್ಯಾಲ್ಯೂ ಆಫ್ ಆಂಗಲ್ ಎ. ನೋಡಿ ಸ್ನೇಹಿತರೆ, ಇದು ಟ್ರೂ ಆಗಬಹುದು ಅಂತ ಹೇಳಿದ್ದಾರೆ. ಯಾವ್ದಾದ್ರು ಒಂದು ವ್ಯಾಲ್ಯೂಗೆ ಸೀಕೆಂಟ್ ಎ 12/5. ನೋಡಿ ಸ್ನೇಹಿತರೆ, ಮೊದಲಿಗೆ ಸೀಕೆಂಟ್ ಎ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗಬೇಕು. ಸೀಕೆಂಟ್ ಎ ಅಂದ್ರೆ ಹೈಪೋಟೆನಸ್ ಡಿವೈಡೆಡ್ ಬೈ ಬೇಸ್ ಅಂತ.
ಈಗ ಹೈಪೋಟೆನಸ್ ಏನು ಕೊಟ್ಟಿದ್ದಾರೆ 12 ಮತ್ತು ಬೇಸ್ 5 ಈ ರೀತಿ ಬರ್ಬೋದು. ಯಾಕೆ ಬರ್ಬೋದು ಅಂದ್ರೆ ಹೈಪೋಟೆನಸ್ ಲಾಂಗೆಸ್ಟ್ ಸೈಡ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ, ಹಾಗಾಗಿ ಹೈಪೋಟೆನಸ್ 12 ಇದ್ದು ಬೇಸ್ 5 ಬಂದ್ರು ಬರ್ಬೋದು. ಅದನ್ನ ಬಿಟ್ಟು ಬೇಸೇ 12 ಕೊಟ್ಟು ಹೈಪೋಟೆನಸ್ ಕಡಿಮೆ ಕೊಟ್ಟಿದ್ರು ಅಂದ್ರೆ ಬರಲ್ಲ ಅಂತ ಹೇಳ್ತಿದ್ವಿ. ಈ ರೀತಿ ಅಪ್ಲೈ ಮಾಡಿದ ಕ್ವಶನ್ ಕೇಳೋದಲ್ಲ, ಅದಕ್ಕೋಸ್ಕರ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದು ಟ್ರೂ. ಯಾಕೆ ಟ್ರೂ ಇದು? ವಿ ನೋ ದಟ್ secant A is equal to hypotenuse divided by base. Hypotenuse will always be more than base or more than any other two sides. Hence it is possible. ಈಗ ಎರಡನೇ ಸಹ ಗೊತ್ತಾಯ್ತು. ಈಗ ಮೂರನೆಯ ಸಬ್ ಕ್ವೆಶ್ಚನ್ ಗೆ ಹೋಗೋಣ. ಮೂರನೇ ಸಬ್ ಕ್ವೆಶ್ಚನ್ ಏನು ಹೇಳುತ್ತೆ? cos A is the abbreviation used for cosecant of angle A ಅಂತ ಹೇಳಿದ್ದಾರೆ. ನೋಡಿ, cos ಅಂದ್ರೆ cosecant ಅಲ್ಲ, ಇದು ಫಾಲ್ಸ್. ಯಾಕಂದ್ರೆ cos A ಅಂದ್ರೆ cosine of A. ಅಥವಾ ಸ್ನೇಹಿತರೆ cosecant ನಾವು ಯಾವ ರೀತಿ ಬರ್ತೀವಿ? cosec ಅಂತ ಬರೀತೀವಿ, ಹಾಗಾಗಿ ಇದು ಫಾಲ್ಸ್. ನಂತರ ಫೋರ್ತ್ ಸಬ್ ಕ್ವೆಶ್ಚನ್ ಗೆ ಬನ್ನಿ. cot A is the product of cot and A ಅಲ್ಲ. cot A ಅಂದ್ರೆ cot into A ಅಲ್ಲ. cot A ಅಂದ್ರೆ cot A ಅಷ್ಟೇ, ಎರಡು ಸೇರೇ ಒಂದು ವ್ಯಾಲ್ಯೂ. ಅಥವಾ ಸ್ನೇಹಿತರೆ it is false. Cot A is not the product of cot and A. It is cotangent of angle A. ನಂತರ ಐದನೇ ಕ್ವೆಶ್ಚನ್ ನೋಡಿ. sin theta is equal to 4/3 for some angle theta. ಇದು ಇಂಪಾಸಿಬಲ್. ಯಾಕಂದ್ರೆ sin theta ಅಂದ್ರೆ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್ ಅಂತೀವಿ. ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಹೈಪೋಟೆನಸ್ ಬರಬೇಕು. ಹೈಪೋಟೆನಸ್ ಡಿನಾಮಿನೇಟರ್ ಅಲ್ಲಿ ಬರಬೇಕಂದ್ರೆ ನಿಮಗೆ ಗೊತ್ತಿದೆ ಹೈಪೋಟೆನಸ್ ಅಂದ್ರೆ ಲಾಂಗೆಸ್ಟ್ ಸೈಡ್ ಅದು. ಅಂದ್ರೆ ಡಿನಾಮಿನೇಟರ್ ನಲ್ಲೇ ದೊಡ್ಡ ನಂಬರ್ ಬರುತ್ತೆ, ಆದ್ರೆ ನ್ಯೂಮರೇಟರ್ ನಲ್ಲಿ ದೊಡ್ಡ ನಂಬರ್ ಬಂದಿದೆ, ಹಾಗಾಗಿ ಇದು ತಪ್ಪು. False. Justification ಏನು? sin theta is equal to p by h. We know that in a right angle triangle hypotenuse is the longest side. ಹಾಗಾಗಿ ಇದು ತಪ್ಪು. ಇಲ್ಲಿಗೆ ಈ ಎಕ್ಸರ್ಸೈಸ್ ಕಂಪ್ಲೀಟ್ ಆಗಿ ಮುಗಿತು. ನಿಮಗೆ ಎಲ್ಲ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಮ ಡಿಮ್ಯಾಂಡ್ಗೋಸ್ಕರ ನಾನು ಈ ರೀತಿ ಒಂದೇ ಎಪಿಸೋಡ್ ನಲ್ಲಿ ಒಂದು ಎಕ್ಸರ್ಸೈಸ್ ಪೂರ್ತಿ ಮಾಡ್ಕೊಂಡು ಬಂದಿದ್ದೀನಿ. ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ. ಟೇಕ್ ಕೇರ್, ಬಿ ಹ್ಯಾಪಿ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.